ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಜ್झितकैतवोऽत्र परमः ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತುಶವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ಜಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಕುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲ್ಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಶೇಷತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಪಂಚಮಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ಆರನೇ ಸ್ಕಂದದಲ್ಲಿ ವಿಶೇಷವಾಗಿ ದೇವತೆಗಳಿಗೆ ಜಯ, ವೃತ್ರಾಸುರಾದಿಗಳಂಥವರಿಗೆ ಅಪಜಯ, ಇತ್ಯಾದಿಗಳನ್ನು ವಿಸ್ತಾರವಾಗಿ ಕೇಳಿದ
ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಬಹಳ ಮಹತ್ವಪೂರ್ಣ ಪ್ರಶ್ನೆ. ಒಂದೊಂದು ಪ್ರಶ್ನೆ ಒಂದೊಂದು ಟಾಪಿಕ್. ಅಷ್ಟು ಪ್ರಮೇಯಗಳು ಈ ಗ್ರಂಥದಲ್ಲಿ ಇವೆ. ಇವತ್ತು ಬಲಿಪ್ರತಿಪದ. ಭಗವಂತ ವಾಮನಾವತಾರವನ್ನು ತೆಗೆದುಕೊಂಡು ಬಲಿಯನ್ನು ನಿಗ್ರಹಿಸಿದ. ಬಲಿ ಭಗವದ್ಭಕ್ತ. ಇಂದ್ರನಿಗೋಸ್ಕರ, ಇಂದ್ರನಿಗೆ ಅವನ ಲೋಕಾದಿಗಳನ್ನು ಕೊಡುವುದಕ್ಕೋಸ್ಕರ ಬಲಿಯನ್ನು ಸುತಲಕ್ಕೆ ಪರಮಾತ್ಮ ಕಳುಹಿಸಿಕೊಟ್ಟ. ಯಾಕೆ? ಇಂದ್ರನ ಮೇಲೆ ಪಕ್ಷಪಾತವೇ, ಅಸುರರ ಮೇಲೆ ದ್ವೇಷವೇ. ಅದೇ ಕೇಳ್ತಾ ಇದ್ದಾನೆ ಪರೀಕ್ಷಿತ ರಾಜ. ಸಮಪ್ರಿಯ ಸೋರದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ. ಪರಮಾತ್ಮ ಸಮಃ, ನಿಷ್ಪಕ್ಷಪಾತಿ. ಯಾರ ಮೇಲೂ ಪಾರ್ಶಾಲಿಟಿ ಭಗವಂತನಿಗಿಲ್ಲ. ಒಂದು ಸಮಶಬ್ದದ ಮೇಲಿನ ಅರ್ಥ. ಎರಡನೇದು ಸಮ ಅಂತ ನಿರ್ದೋಷ. ಆನಂತರ ಭಕ್ತರಿಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ. ಎಲ್ಲರಿಗೂ ಅವಿಜ್ಞಾತ ಸಖ. ಸೋರತ್ ಜೊತೆಗಿದ್ದು ಅವರಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ರೀತಿಯಿಂದ ಪ್ರೇರಣೆ ಮಾಡಿ ಅವರಿಗೆ ಉಪಕಾರ ಮಾಡತಕ್ಕಂಥ ಮಹಾನ್ ವ್ಯಕ್ತಿ. ಇಂತಹ ವ್ಯಕ್ತಿ, ಇಂಥ ಭಗವಂತ ಸ್ವತಃ ಒಮ್ಮೊಮ್ಮೆ ವಿಚಿತ್ರ ಲೀಲೆ ಮಾಡ್ತಾನೆ. ಏನು ಮಾಡ್ತಾನೆ ವಿಚಿತ್ರ ಲೀಲೆ ಅಂತ ಅಂದರೆ, ಇಂದ್ರನಿಗೋಸ್ಕರ ದೈತ್ಯರನ್ನು ಯಾಕೆ ಕೊಲ್ತಾನೆ? ಭಗವಂತನಿಗೆ ದೇವತೆಗಳು ಅವನ ಮಕ್ಕಳೇ, ಮನುಷ್ಯರು ಅವನ ಮಕ್ಕಳೇ, ಅಸುರರು ಅವನ ಮಕ್ಕಳೇ. ಹೀಗಿರುವಾಗ ಪರಮಾತ್ಮ ದೈತ್ಯರ ಸಂಹಾರವನ್ನು ಯಾಕೆ ಮಾಡ್ತಾನೆ? ದೇವತೆಗಳು ಏನಾದರೂ ಬಹಳ ವಿಶೇಷ ಒಳ್ಳೆಯ ನೈವೇದ್ಯ ಗಿವೇದ್ಯ ಅಥವಾ ಆಗಾಗ ಲಂಚ ಪಿಂಚ ತಂದು ಕೊಡ್ತಾರೇನು ಪರಮಾತ್ಮನಿಗೆ? ಭಗವಂತನದು ಬೇಕಾಗಿಲ್ಲ, ನಿತ್ಯ ತೃಪ್ತ. ದೇವತೆಗಳಿಂದ ಏನೂ ಸ್ವಾರ್ಥ ಭಗವಂತನಿಗಿಲ್ಲ, ಏನೂ ಪ್ರಯೋಜನವಿಲ್ಲ. ದೇವತೆಗಳು ಏನೋ ಸ್ಪೆಷಲ್ ತಂದು ಅವನಲ್ಲೇನು ಕಡಿಮೆ ಇದೆ ಅದನ್ನು ಪೂರ್ಣ ಮಾಡ್ತಾರೆ ಅಂತ ಅನ್ನೋದು ಇಲ್ಲ. ಹೋಗಲಿ, ದೈತ್ಯರಿಂದ ಭಯ ಇದೆ, ಅದೂ ಇಲ್ಲ. ಹಾಗಾದರೆ ದೇವತೆಗಳನ್ನು ಯಾಕೆ ಪ್ರೀತಿಸ್ತಾನೆ? ಅಸುರನ ಮೇಲೆ ದ್ವೇಷ ಏಕೆ ಮಾಡ್ತಾನೆ ಪರಮಾತ್ಮ? ಅಸುರಾರಿ ಅಂತ ಯಾಕೆ ಹೆಸರಿಟ್ಟುಕೊಂಡಿದ್ದಾನೆ? ಆದ್ದರಿಂದ ಭಗವಂತನ ಈ ವಿಷಯದಲ್ಲಿ ಯಾಕೆ ಪರಮಾತ್ಮ ಪಕ್ಷಪಾತಿ ಅಂತ ಯಾಕೆ ಅನ್ಬಾರ್ದು ಅವನಿಗೆ ಅಂತನ್ನೋ ಸಂಶಯ ಬರ್ತಾ ಇದೆ. ನಿಜವಾಗಿ ನಾನು ಅನ್ಬಾರ್ದು, ಅದು ಆ ರೀತಿ ಸಂಶಯ ನನಗಿದೆ. ಆ ಸಂಶಯವನ್ನು ದೂರ ಮಾಡಿ ಅಂತ ಆ ಕಾಲದಲ್ಲಿ ಕೇಳಿಕೊಂಡಿದ್ದಾನೆ. ಕೇಳಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರೀಕ್ಷಿತ ರಾಜನ ಪ್ರಶ್ನೆಗೆ ಶುಕಾಚಾರ್ಯ ಉತ್ತರ ಕೊಡ್ತಾರೆ. ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ದೆ ಪರೀಕ್ಷಿತ ರಾಜ. ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಇದೇ ರೀತಿ ಇದನ್ನೇ ಇಟ್ಕೊಂಡು ಎಷ್ಟೋ ಜನರು ಏನೇನೋ ಬರೆದಿದ್ದಾರೆ. ಆಧುನಿಕರಂತೂ ದೇವರನ್ನು ಮನಸ್ಸಿಗೆ ಬಂದಾಗೆ ಬೈದು ಬರೆದಿದ್ದ. ಬಹಳ ಒಳ್ಳೆಯ ಪ್ರಶ್ನೆ, ಪರಮಾತ್ಮನ ಮಹಿಮೆಯನ್ನು ವಿಶೇಷವಾಗಿ ಹೇಳ್ತಕ್ಕಂಥ ಪ್ರಶ್ನೆ. ಮತ್ತು ಈ ಪ್ರಶ್ನೆಯ ಉತ್ತರವನ್ನು ಪಡೆದಾಗ ದೇವರಲ್ಲಿ ಇನ್ನೂ ಭಕ್ತಿ ಹೆಚ್ಚಾಗ್ತದೆ. ಅಂತಹ ಒಳ್ಳೆಯ ಪ್ರಶ್ನೆ ಮಾಡಿದ್ದೆ ನೀನು. ಹಾಗಾದರೆ ಇದರ ಉತ್ತರವನ್ನು ಸಾವಕಾಶವಾಗಿ ಹೇಳ್ತೇನೆ, ಸ್ಪಷ್ಟವಾಗಿ ತಿಳಿದುಕೋ. ನಮ್ಮ ಶ್ರೋತೃಗಳು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಭಗವಂತನಿಗೆ ಪ್ರಾಕೃತ ಗುಣಗಳಿಲ್ಲ. ಈ ಪ್ರಕೃತಿ ಗುಣ ಸತ್ವ ರಜ ತಮ ಇತ್ಯಾದಿಗಳು ಯಾವುದೂ ಇಲ್ಲ ಪರಮಾತ್ಮನಿಗೆ. ಜನ್ಮರಹಿತ, ಸರ್ವತ್ರ ವ್ಯಾಪ್ತ, ಪ್ರಕೃತಿಯನ್ನು ಮೀರಿ ನಿಂತಿರತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮ
ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಎಲ್ಲರಲ್ಲಿಯೂ ವ್ಯಾಪ್ತನಾಗ್ತಾನೆ. ಎಲ್ಲ ಚೇತನರಲ್ಲಿ ಜಡಚೇತನಲ್ಲಿ ವ್ಯಾಪ್ತನಾಗಿ ಅವರಿಗೆ ಈ ಸೃಷ್ಟಿಗೆ ತೆಗೆದುಕೊಂಡು ಬರ್ತಾನೆ. ಸೃಷ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸೃಷ್ಟಿಯ ಗುಣ ದೋಷ ಎಲ್ಲ ಈ ರೀತಿಯಾಗಿರ್ತಕ್ಕಂಥವುಗಳು ಅಂಥಲ್ಲಿ ಇದ್ದು ಪರಮಾತ್ಮ ಅವರ ಕಡೆಯಿಂದ ಆಯಾ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ. ಭಗವಂತ ದೇವತೆಗಳ ಶರೀರದಲ್ಲಿಯೂ ಇದ್ದಾನೆ, ಅಸುರ ಶರೀರದಲ್ಲಿಯೂ ಇದ್ದಾನೆ, ಸಂಸಾರಿಗಳ ಶರೀರದಲ್ಲಿಯೂ ಇದ್ದಾನೆ. ಪರಮಾತ್ಮ ಒಂದು ಶರೀರದಲ್ಲಿ ಪುರಸ್ಕಾರ ಕೊಡ್ತಾನೆ ದೇವತೆಗಳಿಗೆಲ್ಲ, ಇನ್ನೊಂದು ಶರೀರದಲ್ಲಿದ್ದು ಅವ್ರಿಗೆ ದುಃಖ ಕೊಡ್ತಾನೆ. ಈ ಭಗವಂತನ ವಿಚಿತ್ರ ಲೀಲೆ ಏಕೆ ಅಂತ ತಿಳ್ಕೊಂಡಂಥದ್ದು ಅರ್ಥ ಮಾಡಿಕೊ. ನಿರ್ಗುಣೋಪಿ ಅಜಃ ಅವ್ಯಕ್ತಃ ಭಗವಾನ್ ಪ್ರಕೃತಿ ಪರಃ, ಪ್ರಕೃತಿಯನ್ನು ದಾಟಿ ನಿಂತ ಪ್ರಾಕೃತಿಕ ಗುಣರಹಿತನಾಗಿರ್ತಕ್ಕಂತಹ ಜನ್ಮರಹಿತನಾದ ಯಾವಾಗಲೂ ಅವ್ಯಕ್ತನಾಗಿರ್ತಕ್ಕಂತಹ ಪರಮಾತ್ಮ ತಾನು ತನ್ನ ಇಚ್ಛಾರೂಪವಾಗಿರ್ತಕ್ಕಂಥ ಮಾಯೆಯಿಂದ ಈ ವಿಚಿತ್ರ ಸೃಷ್ಟಿಯನ್ನು ನಿಲ್ಲಿಸಿ ಅಸುರರಲ್ಲಿ ನಿಂತುಕೊಂಡು ಜಗತ್ತಿಗೆ ಅವರು ಪೀಡೆ ಮಾಡುವಂತೆ ಮಾಡ್ತಾನೆ. ದೇವತೆಗಳಲ್ಲಿ ನಿಂತು ಅವರನ್ನು ಸಂಹರಿಸಿ ಮತ್ತೆ ಶಾಂತಿಯನ್ನು ಉಂಟು ಮಾಡ್ತಾನೆ. ಅವನೇ ಮೇಲೆ ನೋಡಿದರೆ ಸ್ವಮಾಯ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂಗತಃ, ಅವನೇ ಹೊಡಿಸ್ಕೊಳ್ತಾನೆ, ಅವನೇ ಹೊಡಿಸ್ಕೊಳ್ತಾನೆ, ಅವನೇ ಪೀಡಿತನಾಗ್ತಾನೆ, ನಾಶಪಡ್ತಾನೆ ಅಂತ ಅರ್ಥವಾಗ್ತದೆ ಮೇಲೆ ನೋಡಲಿಕ್ಕೆ. ಹಾಗಿಲ್ಲ, ಪರಮಾತ್ಮ ದೇವತೆಗಳಲ್ಲಿ ಇದ್ದು ಅಸುರರಿಂದ ಪೀಡೆ ಆಗುವಂತೆ ನೋಡ್ಕೊಳ್ತಾನೆ, ಮತ್ತು ದೇವತೆಗಳಿಗೆ ಶಕ್ತಿ ಕೊಟ್ಟು ಅಸುರರು ಪೀಡಿತರಾಗುವಂತೆ ನೋಡ್ಕೊಳ್ತಾನೆ. ಯಾಕೆ? ಒಂದೇ ರೀತಿಯಾಗಿ ಎಲ್ಲರಿಗೂ ಪರಮಾತ್ಮ ಯಾಕೆ ನೋಡಬಾರ್ದು? ಭೇದ ಭಾವ ಯಾಕೆ ಮಾಡ್ತಾನೆ? ಮೊನ್ನೆ ಕರುಣಾ ಸಮುದ್ರ, ದಯಾ ಸಮುದ್ರದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಆದರೆ ಇಲ್ಲಿಯೂ ಕೂಡ ಈ ರೀತಿಯಾಗಿ ಪರಮಾತ್ಮನಿಗೆ ಎಲ್ಲರೂ ಮಕ್ಕಳೇ ಅಂತ ತಿಳ್ಕೊಂಡಂತಂದ ಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಯಾಕೆ ಮಾಡಬೇಕು? ಪರಮಾತ್ಮನಿಗೆ ಯಾರು ಮಿತ್ರರಿಲ್ಲ, ದ್ವೇಷಗಳಿಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೆ ಬಹಳ ಮಹತ್ವಪೂರ್ಣವಾದ ಉತ್ತರವನ್ನು ಭಾಗವತ್ಕಾರ ಕೊಡ್ತಾರೆ. ಸತ್ವ ರಜಾತಮ ಇವು ಪ್ರಕೃತಿಯ ಗುಣಗಳು, ಜಡ ಪ್ರಕೃತಿಯ ಗುಣಗಳು. ಆದರೆ ಗುಣದ ಅಭಿವ್ಯಕ್ತಿ ಮಾಡಬೇಕಾಗಿದ್ದರೆ ಆ ಗುಣಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ವಿಕೃತಿ ಉಂಟಾಗಬೇಕಾಗಿದ್ದರೆ ಅಲ್ಲಿ ಒಬ್ಬರು ಚೇತನಗಳು ಬೇಕು. ಪರಮಾತ್ಮ ತನ್ನ ಅಧೀನವಾದದ್ದ ಪ್ರಕೃತಿಯ ಜಡದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ವಿಕೃತಿ, ಕೆಮಿಕಲ್ ರಿಯಾಕ್ಷನ್ ಹುಟ್ಟಿಸೋದಕ್ಕೋಸ್ಕರ ಭಗವಂತ ಚೇತನ ಪ್ರಕೃತಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ತನ್ನ ಪತ್ನಿ ಮಹಾಲಕ್ಷ್ಮೀ ದೇವಿಗೆ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ಸತ್ವಗುಣಗಳು, ರಜೋಗುಣಗಳು, ತಮೋಗುಣಗಳು ಈ ಜಗತ್ತಿಗೋಸ್ಕರ ಅವುಗಳ ಉಪಯೋಗವನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಈ ಸತ್ವಗುಣಕ್ಕೆ ಒಮ್ಮೆ ಇಂಪಾರ್ಟೆಂಟ್ ಕೊಟ್ಟಾಗ ದೇವತೆಗಳು ಗೆಲ್ತಾರೆ. ಪರಮಾತ್ಮ ಒಮ್ಮೆ ಸತ್ವಗುಣವನ್ನು ಬೆಳೆಸ್ತಾನೆ, ಅಲ್ಲಿ ನಿಲ್ಲಿಸ್ತಾನೆ, ಮತ್ತು ರಜೋಗುಣವನ್ನು ಬೆಳೆಸ್ತಾನೆ. ಆಗ ಅಸುರರ ಶಕ್ತಿ ಹೆಚ್ಚಾಗ್ತದೆ. ಅವರು ತಮ್ಮ ಪರಾಕ್ರಮ ತೋರಿಸಿ ಆ ಕಾಲದಲ್ಲಿ ಅನೇಕ ಸಜ್ಜನರನ್ನು ನಾಶಪಡಿಸಿ ಇಂದ್ರ ಲೋಕಾದಿಗಳನ್ನು ತಮ್ಮ ಅಧೀನ ಮಾಡ್ಕೊಳ್ತಾರೆ. ಮತ್ತೆ ಪುನಃ ದೇವತೆಗಳ ಸತ್ವಗುಣವನ್ನು ಬೆಳೆಸ್ತಾನೆ, ಅವರು ಗೆಲ್ಲುವಂತೆ ಮಾಡ್ತಾನೆ. ಇನ್ನು ಮಧ್ಯದಲ್ಲಿ ನಾವಿದ್ದೇವಲ್ಲ, ಪೂರ್ತಿ ಸತ್ವಗುಣವೂ ಇಲ್ಲ, ರಜೋಗುಣಗಳು ಇಲ್ಲ. ನಾವು ಅದರ ಅಧೀನವಾಗಿರಬೇಕಾಗ್ತದೆ. ನಮ್ಮಲ್ಲಿ ವಿಶೇಷವಾದ ಕಾರ್ಯ ನಮ್ಮಿಂದ ಕಂಡುಹಿಡಿಯೋದಿಲ್ಲ.
ಆವಾಗ ತಮೋಗುಣವನ್ನು ಮಾಡ್ತಾನೆ. ಯಕ್ಷರು, ರಾಕ್ಷಸರು, ಪಿಶಾಚಿಗಳು ಅವರ ಸಾಮರ್ಥ್ಯ ಹೆಚ್ಚು ಆಗ್ತದೆ. ಜಗತ್ತಿನಲ್ಲಿ ಅವ್ರು ಗೆಲ್ತಾರೆ, ಉಳಿದವರು ಸೋಲ್ತಾರೆ. ಈ ರೀತಿಯಾಗಿ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ಪರಮಾತ್ಮ ಏಕಕಾಲದಲ್ಲಿ ನತೇಷಾಂ ಯುಗಪತ್ರಾಜನ್ ರಾಸ ಉನ್ನಾಹ ಏವಚ, ಏಕಕಾಲದಲ್ಲಿ ಎಲ್ಲೂ ಸಮಾನವಾಗಿರೋದಿಲ್ಲ. ಒಮ್ಮೆ ಸತ್ವಗುಣ ಉನ್ನಾಹವಾಗ್ತದೆ, ಒಮ್ಮೆ ರಜೋಗುಣ ಉನ್ನಾಹವಾಗ್ತದೆ, ಒಮ್ಮೆ ತಮೋಗುಣ ಉನ್ನಾಹವಾಗ್ತದೆ. ಈ ರೀತಿಯಾಗಿ ಪರಮಾತ್ಮ ತಾನು ಆ ಗುಣಗಳಿಗೆ ಉನ್ನಾಹವನ್ನು ಕೊಟ್ಟಾಗ ದೇವತೆಗಳು ಗೆಲ್ತಾರೆ, ಅಸುರರು ಸೋಲ್ತಾರೆ, ಒಮ್ಮೆ ಅಸುರರು ಗೆಲ್ತಾರೆ. ಈ ರೀತಿಯಾಗಿ ನಡೆದಿರ್ತದೆ. ಆದರೆ ಇಲ್ಲಿ ಪ್ರಶ್ನೆ ಏನು, ಭಗವಂತ ಹೀಗೇಕೆ ಮಾಡ್ತಾನೆ? ಹೀಗೆ ಮಾಡಲಿಕ್ಕೆ ಕಾರಣವೇನು? ಅದಕ್ಕೆ ಭಾಗವತ್ಕಾರರು ಉತ್ತರ ಕೊಡ್ತಾರೆ. ಜಗತ್ತಿನಲ್ಲಿ ಒಂದು ಸಲ ಚಳಿಗಾಲ, ಒಂದು ಸಲ ಬೇಸಿಗೆ ಕಾಲ, ಒಂದು ಸಲ ಕೇವಲ ಮಳೆಗಾಲ. ಹೇಗಿರ್ತದೆ? ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಈ ಕಾರ್ಯವನ್ನು ಮಾಡ್ತಾನೆ. ಪರಮಾತ್ಮ ಅಂತರ್ಯಾಮಿಯಾಗಿ ಹೇಗಿದ್ದಾನೆ? ಪರಮಾತ್ಮ ಸತ್ವಗುಣದಲ್ಲಿದ್ದಾಗ ಅವನು ಸತ್ವಗುಣವನ್ನು ಯಾಕಾಗಬಾರದು? ರಜೋಗುಣವುಳ್ಳವನೇ ಯಾಕಾಗಬಾರದು? ತಮೋಗುಣವುಳ್ಳವನೇ ಯಾಕಾಗಬಾರದು? ಒಂದೇ ವಸ್ತು ಅಂತಂದಮೇಲೆ ಅಲ್ಲಿ ಸೇರಿದವನಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಗುಣಧರ್ಮ ಇರಬೇಕಲ್ಲ. ಹಾಗಾದರೆ ಪ್ರಕೃತಿ ಗುಣ ಅಂತ ಯಾಕೆ ಅನ್ನಬೇಕು? ದೇವರಿಗೂ ಕೂಡ ಅವನು ಗುಣ ಇದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಅಧೀನಾದ ಅಂತಕೊಂಡು ಯಾಕೆ ಅನ್ನಬಾರ್ದು ಅನ್ನುವ ಪ್ರಶ್ನೆಗೆ ಹೇಳ್ತಾರೆ, ಹಾಲಿನಲ್ಲಿ ತುಪ್ಪ ಇದೆ, ಒಂದೇ ಆಗಿದೆಯೋ ಬೇರೆ ಆಗಿದೆಯೋ? ಹಾಲು ಮೊಸರು ಆದಮೇಲೆ ಮೊಸರಿನಲ್ಲಿರ್ತಕ್ಕಂಥ ಬೆಣ್ಣೆ ತುಪ್ಪಗಳು ಒಂದೇ ಆಗಿವೆಯೋ ಬೇರೆ ಆಗಿವೆಯೋ? ಒಂದೇ ಆಗಿದ್ದರೆ ಹಾಲು ಹಾಲಾಗಿ ಉಳಿಬೇಕು, ಬೆಣ್ಣೆ ಮೊಸರು ಬೆಣ್ಣೆ ಆಗಬಾರ್ದು. ಬೇರೆ ಬೇರೆ ಇದ್ದರೆ ಆರಂಭದಲ್ಲೇ ಇದರಲ್ಲಿ ಹಾಲು, ಮೊಸರು, ಹಾಲು, ತುಪ್ಪ ಬೇರೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲ. ಹೇಗೆ ತುಪ್ಪ ಎಲ್ಲ ಕಡೆಯಲ್ಲಿಯೂ ಮೊಸರಿನಲ್ಲಿ ವ್ಯಾಪಿಸಿದ್ದುಕೊಂಡು ತಾನು ಪ್ರತ್ಯೇಕವಾಗಿದ್ದುಕೊಂಡು ಯಾವಾಗ ಕಾಯಿಸಿದ ನಂತರ ಆ ಎಲ್ಲ ನೀರು, ಮೊಸರು ಎಲ್ಲ ವೈಪರಾಗಿ ಹೋಗ್ತದೆ, ಆಗ ತನ್ನ ಪ್ರತ್ಯೇಕವಾಗಿ ಅಭಿವ್ಯಕ್ತಿಯನ್ನು ಪಡ್ತಾನೆ. ಅದೇ ರೀತಿಯಾಗಿ ಕಟ್ಟಿಗೆಯಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಇರ್ತಾನೆ, ಪ್ರತ್ಯೇಕವಾಗೇ ಇರ್ತಾನೆ. ಆ ನಂತರ ಬೆಂಕಿಯಾಗಿ ತಾನು ಉರಿತಾನೆ, ಉಳಿದದ್ದನ್ನು ಸುಟ್ಟಾಕ್ತಾನೆ. ಇಂಥ ಅವ್ಯಕ್ತನಾದ ಪರಮಾತ್ಮ ಜಗತ್ತಿನ ಒಳಗಿದ್ದರೂ ಜಗತ್ತಿನ ಮೂಲಭೂತವಾದ ಶಕ್ತಿಯಿಂದ ಬೇರೆಯೇ ಆಗಿರ್ತಾನೆ. ಬೇರೆ ಆಗಿ ಗುಣಗಳಿಗೆ ಉನ್ನಾಹವನ್ನು ಕೊಡ್ತಾ ಇರ್ತಾನೆ. ಪರಮಾತ್ಮ ಗುಣಗಳಿಗೆ ಉನ್ನಾಹ ಕೊಟ್ಟಾಗ, ರಜೋಗುಣಕ್ಕೆ ಉನ್ನಾಹ ಕೊಟ್ಟಾಗ ಸುರರ ಸಾಮರ್ಥ್ಯ ಹೆಚ್ಚು ಆಗ್ತದೆ. ತಮೋಗುಣದ ಉನ್ನಾಹ ಆದಾಗ ದೈತ್ಯರಾಕ್ಷಸ ಹೆಚ್ಚಾಗ್ತದೆ. ಅನೇಕ ಸಜ್ಜನರು ಪೀಡಿತರಾಗ್ತಾರೆ. ಮತ್ತೆ ಪರಮಾತ್ಮ ಅವರನ್ನು ಕೊಲ್ತಾನೆ. ಆದರೆ ಅಲ್ಲಿಯವರೆಗೂ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಯಾಕೆ ಪರಮಾತ್ಮ ಮಾಡೋಕೆ? ಅವ್ರ ಪಾಪದ ಕೂಡ ತುಂಬಲಿ ಅಂತ ತಿಳ್ಕೊಂಡು ಎಷ್ಟು ಜನ ಅಸುರನ್ನು ಒಮ್ಮೆಲಿಗೆ ಕೊಲ್ಲೋದಿಲ್ಲ ಪರಮಾತ್ಮ. ಅಸುರರ ಪಾಪದ ಕೂಡ ಪೂರ್ತಿಯಾಗಲಿ, ಆಮೇಲೆ ನೋಡೋಣ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಲ್ಲಿವರೆಗೆ ಎಷ್ಟು ಜನ ಜೀವನ ಹಾಳಾಗ್ತದೆ, ಎಷ್ಟು ಜನ ಸತ್ತು ಹೋಗ್ತಾರೆ, ಎಷ್ಟು ಜನರ ಹೆಣ್ಮಕ್ಕಳ ಮಾನ ಮರ್ಯಾದೆ ಹೋಗ್ತದೆ, ಎಷ್ಟು ವಿಧವಾಗಿರ್ತಕ್ಕಂಥ ಪೀಡೆ ಈ ಜಗತ್ತಿನಲ್ಲಿರ್ತದೆ. ಇದು ಯಾಕೆ ಪರಮಾತ್ಮ ಮಾಡ್ತಾನೆ? ಈ ಪ್ರಶ್ನೆ ನನ್ನ ಮಗಳು ಮೇಲಿನ ಮೇಲೆ ಕೇಳ್ತಾ ಇರ್ತಾಳೆ. ಯಾವಾಗಲೂ ದೇವರು ದೈತ್ಯರನ್ನು ಯಾಕೆ ಹುಟ್ಟಿಸಿದ? ಅವರಿಗೆ ಉನ್ನಾಹ ಏಕೆ ಕೊಟ್ಟ? ಯಾಕೆ ಅವರ ಅವಶ್ಯಕತೆ ಜಗತ್ತಿನಲ್ಲಿ ಯಾಕೆ ಇದೆ? ಮತ್ತು ಅವರಿಗೆ ಕೊಲ್ಲುವವರಿಗೆ, ಅವತಾರ ತೆಗೆದುಕೊಳ್ಳುವವರಿಗೂ 8ನೇ ಗರ್ಭ ಹುಟ್ಟುತ್ತೇನೆ ಅಂತಕೊಂಡಂತ ಯಾಕೆ ಹೇಳ್ದ? ಮೊದಲೇ ಗರ್ಭ ಯಾಕೆ ಬರಲಿಲ್ಲ?
ಆ 8ನೇ ಗರ್ಭದ ತನಕ ಎಷ್ಟು ಜನರು ಪೀಡಿತರಾದ ಕಂಸನಿಂದ, ಸಾವಿರಾರು ಜನ ಸತ್ತೋದ್ರಲ್ಲ. ಮತ್ತು ಈ ಕಾಲದ ಮಧ್ವಾಚಾರ ಕಾಲದಲ್ಲಿಯೂ ಕೂಡ ಎಷ್ಟೋ ಜನ ಮುಸಲ್ಮಾನರಿಂದ ಜನರು ಪೀಡಿತರದ್ದಿಲ್ಲ. ಮಧ್ವಾಚಾರ ಅವ್ರನ್ನ ಯಾಕೆ ಕೊಲ್ಲಲಿಲ್ಲ? ಆನಂತರ ಸತ್ಯಪ್ರಿಯರು, ಸತ್ಯಬೋಧರು ಇವರೆಲ್ಲರ ಚರಿತ್ರೆ ನೋಡಿದಾಗ ಅವರು ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ತುರುಷ್ಗಳಿಂದ ಹಿಂದೂಗಳು ಪಟ ಸಾಯ್ತಾ ಇದ್ದರು. ಅವರಿದ್ದರೂ ಆ ವೇಳೆಯಲ್ಲಿ ಯಾಕೆ ರೀತಿಯಾಗಿ ಅವ್ರನ್ನ ಉಳಿಸಲಿಲ್ಲ? ಈ ರೀತಿಯಾಗಿರ್ತಕ್ಕಂಥ ಈ ವಿಭಿನ್ನತೆ, ವಿಚಿತ್ರತೆ ಯಾಕೆ, ಏನು ಈ ರೀತಿಯಾಗಿರ್ತಕ್ಕಂಥ ಆಗ್ತದೆ? ಬದಲಾವಣೆ ಯಾಕೆ ಆಗ್ತದೆ ಅಂತ ತಿಳ್ಕೊಂಡಂತಕ್ಕಂಥ ಪ್ರಶ್ನೆಗೆ ಭಾಳ ದೊಡ್ಡ ಪ್ರಶ್ನೆ ಇದು. ಯಾಕೆ ದೇವರು ಹಸುರನ್ನು ಹುಟ್ಟಿಸಿದ? ಯಾಕೆ ಅನೇಕ ಜನರು ಈ ದುರ್ಜನದ ಪೀಡಿತರಾಗ್ತಾರೆ? ಎಷ್ಟು ಜನ ಪೀಡಿತರಾಗಿಲ್ಲ? ಸತ್ಯನಾಥರಿಗೆ ಮಹಾನ್ ವಿದ್ವಾಂಸರು, ಅವರನ್ನು ಅಸುರರು, ಮುಸಲ್ಮಾನರು ಅವರನ್ನು ಹಿಡಿದು ಹೊಡಿಬೇಕು ಅಂತ ತಿಳ್ಕೊಂಡಂತೇಳಿ ಬೆಂಕಿಯೊಳಗೆ ಒಯ್ದು ಕೂಡಿಸಿದ್ರು. ಅವರು ಕೂದಲು ಕಿತ್ತಿದ್ರು ಅಂತ ವರ್ಣನೆ ಬರ್ತದೆ. ಅವ್ರಿಗೇನಾಗಲಿಲ್ಲ ಪರಮಾತ್ಮ ಗುರುಗಳನ್ನು ನೆನೆಸಿದ್ದರಿಂದ ಅಂತೇಳಿ ತಾವೇ ಬರ್ಕೊಂಡಿದ್ದಾರೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ಆ ದುಷ್ಟರಿಗೆ ಅವಕಾಶ ಪರಮಾತ್ಮ ಯಾಕೆ ಕೊಡ್ತಾನೆ? ಬಹಳ ದೊಡ್ಡ ಪ್ರಶ್ನೆ. ಭಾಗವತ ಭಾಳ ಸಲೀಲವಾಗಿ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಭಾಗವತಕ್ಕೆ ಕೇಳಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಆ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಅದನ್ನು ಕೇಳಿ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನಶೀಲರಾಗ್ತೀವಿ. ಅದಕ್ಕೆ ಉತ್ತರ ಕೊಡ್ತಾರೆ. ಜಗತ್ತಿನಲ್ಲಿ 3 ಗುಣಗಳು ಅನಿವಾರ್ಯ. 3 ಗುಣಗಳು ಅನಿವಾರ್ಯ ಈ ಜಗತ್ತಿನ ಸೃಷ್ಟಿ ಆಗಬೇಕಾಗಿದ್ದರೆ. ಸೃಷ್ಟಿಗೆ ರಜೋಗುಣ ಬೇಕು, ಜಗತ್ಪಾಲನೆಗೆ ಸತ್ವಗುಣ ಬೇಕು, ಜಗತ್ ವಿನಾಶಕ್ಕೆ ತಮೋಗುಣ ಬೇಕು. ಸೃಷ್ಟಿಯನ್ನು ಮಾಡಬೇಕಾದಾಗ ಪರಮಾತ್ಮ ರಜೋಗುಣಕ್ಕೆ ಉನ್ನಾಹವನ್ನು ಕೊಡ್ತಾನೆ. ಅದಕ್ಕೇನೆ ಸೃಷ್ಟಿ ಆದಿಯಲ್ಲಿ ಆದಿ ಹಿರಣ್ಯಾಕ್ಷ ಪೃಥ್ವಿಯನ್ನು ಮುಳುಗಿಸಿದ್ದು, ಪರಮಾತ್ಮ ನತ್ಯವನನ್ನು ದೂರಿ ಕಳಿಸಿದ್ದು. ಸ್ಥಿತಿಕಾಲದಲ್ಲಿ ಯಾವಾಗ ಸ್ಥಿತಿಕಾಲ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾಲ ಇದೆ, ಆಗ ಸತ್ವಗುಣವನ್ನು ಪರಮಾತ್ಮನ ಮಾಡ್ತಾನೆ. ಯಾವಾಗ ವಿನಾಶ ಮಾಡಬೇಕು ಅಂತಂತಾನೆ ತಮಗುಣಕ್ಕನ್ನು ಮಾಡಿ ಅಸುರರು, ದೈತ್ಯರು, ರಾಕ್ಷಸರು, ಈಗಿನ ಗುಂಡಾಗಳು, ಆತಂಕಿಗಳು ಈ ರೀತಿಯಾಗಿರ್ತಕ್ಕಂಥವರನ್ನು ಅಲ್ಲಿದ್ದುಕೊಂಡು ಪರಮಾತ್ಮ ಅವರಿಗೆ ಸ್ವಲ್ಪ ಜಯವನ್ನು ತಂದು ಕೊಡ್ತಾನೆ. ಭಾಗವತದ ಶ್ಲೋಕ. ಯದಾಸ್ಯ ಸೃಷ್ಟು ಪುರ ಆತ್ಮನಃ ಪ್ರಭೋ ರಜಸ್ಸಜತ್ತೇಟ ಪೃಥಕ್ ಸ್ವಮಾಯಯ ಸತ್ವಂ ವಿಚಿತ್ರಾಸುರಿರುಸುರೀಶ್ವರ ಶೈಷ್ಯಮಾನಸ್ತಮ ಈರಯತ್ಯಸೌ. ಪರಮಾತ್ಮ ಸೃಷ್ಟಿ ಮಾಡಲು ಬಯಸಿ ರಜೋಗುಣಕ್ಕೆ, ದೈತ್ಯರಿಗೆ, ಅಸುರರಿಗೆ ಉನ್ನಾಹ ಕೊಡ್ತಾನೆ. ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವತೆಗಳಿಗೆ ಉನ್ನಾಹ ಕೊಡ್ತಾನೆ, ಸಜ್ಜನಿಗೆ ಉನ್ನಾಹ ಕೊಡ್ತಾನೆ. ವಿನಾಶ ಮಾಡಬೇಕು ಅಂದಾಗ ರಾಕ್ಷಸರು, ಪಿಶಾಚಿಗಳು, ಅನೇಕ ದುಷ್ಟರು, ಆತಂಕಿಗಳು, ಅವರು ಇವರು ಇಂಥವರಿಗೆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಾನೆ. ಆದರೆ ಪರಮಾತ್ಮ ಯಾರು ಜಗತ್ತಿಗೆ ಉಪಕಾರಕರಾಗಿದ್ದಾರಲ್ಲ, ಜಗತ್ತಿನ ಸ್ಥಿತಿಗೆ ಉಪಕಾರಕರಾಗಿದ್ದಾರಲ್ಲ, ಆ ದೇವತೆಗಳ ಮೇಲೆ ಪರಮಾತ್ಮನಿಗೆ ಪ್ರೀತಿ ಜಾಸ್ತಿ. ಕಾಲಪ್ರತನಾಗಿರ್ತಕ್ಕಂಥ ಪರಮಾತ್ಮ ದೇವತೆಗಳನ್ನು ಬಲಿಷ್ಠರನ್ನಾಗಿ ಮಾಡಿ ಅವರಿಗೆ ವಿಶೇಷವಾಗಿ ಜಯವನ್ನು ಕೊಡ್ತಾ ಇರ್ತಾನೆ. ರಜೋಗುಣಕ್ಕೆ, ತಮೋಗುಣಕ್ಕೆ ಸಂದರ್ಭದಲ್ಲಿ ಮಾತ್ರ. ಯಾಕೆ? ಸೃಷ್ಟಿಕಾಲ ಮತ್ತು ಪ್ರಳಯ ಕಾಲ ಭಾಳ ಕಡಿಮೆ, ಸ್ಥಿತಿಕಾಲವೇ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಪರಮಾತ್ಮ ಸತ್ವಗುಣ ಪ್ರಚಾರರಾಗಿರ್ತಕ್ಕಂಥ ದೇವತೆಗಳು ಜಗತ್ತಿಗೆ ಉಪಕಾರಕರು ಅಂತೇಳಿ ಅವರಲ್ಲಿ ಇರ್ತಾನೆ. ಈ ಏನು ವಿನಾಶ ಮಾಡ್ತಕ್ಕಂಥವರಿದ್ದಾರೆ,
ರಜೋಗುಣ ಪ್ರಧಾನರಾಗಿರ್ತಕ್ಕಂಥವರು, ಇಂಥವರಿಗೆ ಪರಮಾತ್ಮ ತಾನು ಆ ಕಾಲದಲ್ಲಿ ಅವರನ್ನು ದಬಾಯಿಸ್ತಾನೆ, ಅವರು ವಿನಾಶಕರಾಗಿದ್ದಾರೆ ಅಂತ ತಿಳ್ಕೊಂಡಂಥೇಳಿ. ಆದ್ದರಿಂದಾಗಿ ಭಗವಂತನಿಗೆ ಸಮ ಅಂತ ತಿಳ್ಕೊಂಡಂಥೇಳಿ ಕರೀತಾರೆ. ಒಟ್ಟು ಈ ಶ್ಲೋಕದಿಂದ ಏನಾಗ್ತದೆ, ವಿಶಿಷ್ಟ ಕಾಲದಲ್ಲಿ ವಿಶಿಷ್ಟ ಗುಣಗಳ ಉನ್ನಾಹವನ್ನು ಕೊಡ್ತಾನೆ. ಆದರೆ ಜಗತ್ ಪೋಷಕರಾಗಿರ್ತಕ್ಕಂಥ ಸ್ಥಿತಿಗೆ ಕಾರಣರಾದಂಥ ದೇವತೆಗಳು ಮಳೆ ಬೆಳೆ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಸಂರಕ್ಷಣೆಯನ್ನು ಮಾಡ್ತಾರೆ. ಅಂಥವ್ರ ಮೇಲೆ ಪರಮಾತ್ಮನ ಪ್ರೀತಿ ಜಾಸ್ತಿ. ಆದ್ದರಿಂದ ರಜೋಗುಣ ತಮೋಗುಣ ಸ್ವಭಾವದ ಅಸುರರನ್ನು ದತ್ತು ಯಕ್ಷರಾಕ್ಷಸರನ್ನು ಪರಮಾತ್ಮ ಸಂವರಿಸ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾರ್ಶಾಲಿಟಿ ಇಲ್ಲ. ಆದರೆ ಇದು ಸಮಯಾನುಸಾರ ಮಾಡ್ತಾನೆ. ಪರಮಾತ್ಮ ಮಾಡ್ತಕ್ಕಂಥದ್ದು ಗುಣಾನುಸಾರ ಪ್ರೀತಿ ಮಾಡ್ತಾನೆ, ಗುಣಾನುಸಾರ ತಿರಸ್ಕಾರ ಮಾಡ್ತಾನೆ. ದೇಹಾದಿಕಾರಣತ್ವಾತ್ತು ಸುರಾನೀಕ ವ್ಯವಸ್ಥಿತಂ ಸತ್ವಂ ಸ್ವಭಾವತಃ ಪ್ರಿಯತ್ವಾತ್ತು ಸದಾ ದೇವ ಪ್ರಿಯೋ ಹರಿ. ಪರಮಾತ್ಮನಿಗೆ ಸತ್ವಗುಣ ಬಹಳ ಪ್ರೀತಿ. ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥವರ ಮೇಲೆ ಭಗವಂತನಿಗೆ ಪ್ರೀತಿ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥವರ ಮೇಲೆ ಭಗವಂತನಿಗೆ ಪ್ರೀತಿ. ಅದಕ್ಕೋಸ್ಕರ ದೇವತೆ ಪಕ್ಷವನ್ನು ದೇವರು ವಹಿಸ್ತಾನೆ. ಅಪ್ರಿಯಶ್ಚ ಅಸುರಾಣಾಂ, ಅಸುರರು ಯಕ್ಷರಾಸರ ಮೇಲೆ ಅಪ್ರಿಯ, ಅವರನ್ನು ಸಂಹಾರ ಮಾಡ್ತಾನೆ. ಇನ್ನು ನಾವಿದ್ದೇವಲ್ಲ ಎಡಬಿಡಂಗಿಗಳು, ಒಮ್ಮೆ ಸತ್ವಗುಣ ಒಮ್ಮೆ ರಜೋಗುಣ, ಒಮ್ಮೆ ತಮೋಗುಣ ಸತ್ವಗುಣ ರಜೋಗುಣ. ಆದರೆ ದೇವತೆಗಳಷ್ಟು ಉತ್ತಮವಾದಂಥ ಭಕ್ತಿಯನ್ನು ಮಾಡೋದಿಲ್ಲ, ಅಸುರರಷ್ಟು ಹಿಂಸೆಯನ್ನು ಮಾಡೋದಿಲ್ಲ. ಆದ್ದರಿಂದ ದೇವರು ನಮಗೆ ಅವನು ಪ್ರೀತಿ ಮಾಡ್ತಾನೆ, ನಮ್ಗೆ ಕಷ್ಟ ಕೊಡ್ತಾನೆ, ನಮ್ಮ ಪ್ರೀತಿ ಅವನು ಅನುಕೂಲ ಮಾಡ್ತಾನೆ, ನಮ್ಗೆ ಕಷ್ಟ ಕೊಡ್ತಾನೆ. ಇದು ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಭಗವಂತನಿಗೆ ಸಮಾನತೆ ಯಾಕಂತೀರಿ? ಸಮಾನತೆ ಯಾಕನ್ಬೇಕು ಅಂತಂದರೆ ದೇಶ ಕಾಲ ಗುಣಗಳನ್ನು ನೋಡಿ, ಪರಮಾತ್ಮ ಅವರ ಯೋಗ್ಯತೆಯನ್ನು ನೋಡಿ ಆ ಕಾಲದಲ್ಲಿ ಅವರಿಗೆ ಫಲ ಕೊಡ್ತಾನೆ. ಆದ್ದರಿಂದ ಅವನು ಸಮ. ದೇಶ ಕಾಲ ಗುಣಗಳನ್ನು ನೋಡಿ ಪರಮಾತ್ಮ ಫಲ ಕೊಡ್ತಾನೆ ಅಂದರೇನು? ಆಚಾರ್ಯ ಹೇಳ್ತಾರೆ, ದೇಶ ಕಾಲ ಗುಣಾಶ್ಚೈವ ಭಕ್ತ್ಯಾದೀನಪ್ಯಪೇಕ್ಷತು ಯೋಗ್ಯತಾಂನ ತಥಾ ಕರ್ಮ ಸಮಯಿತ್ಯಭಿಧೀಯತೆ. ಅಧ್ಯಾಪಕ ಇದ್ದಾನೆ, ಮಾರ್ಕ್ಸ್ ಕೊಡೋದು ಅವನ ಕೈಯಲ್ಲಿದೆ. ಅವನು ನೋಡ್ತಾನೆ, ಯಾರು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಮಾರ್ಕ್ ಕೊಡ್ತಾನೆ, ಪೇಪರ್ನಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿರ್ತಕ್ಕಂಥವ್ರಿಗೆ. ಆನಂತರ ಸ್ವಲ್ಪ ತಪ್ಪಿದ್ದಾರೆ, ಸ್ವಲ್ಪ ಸರಿ ಇದೆ, ಪಾಸ್ ಮಾಡ್ತಾನೆ, ಡಿಸ್ಟಿಂಕ್ಷನ್ ಕೊಡೋದಿಲ್ಲ. ಯಾರು ಏನು ಬರೆದಿಲ್ಲ ಫೇಲ್ ಮಾಡ್ತಾನೆ, ತಪ್ಪು ಬರೋದಂತ ಫೇಲ್ ಮಾಡ್ತಾನೆ. ಅವನ ಕೈಯಾಗೆ ಇದೆಲ್ಲ. ಪಾಪ ಎಲ್ಲ ಮಕ್ಕಳು ಬಂದು ಎಲ್ಲ ವಿದ್ಯಾರ್ಥಿಗಳು ತನ್ನ ವಿದ್ಯಾರ್ಥಿಗಳೇ, ತಾನೇ ಕ್ಲಾಸ್ ಟೀಚರು, ತಾನೇ ಕ್ಲಾಸ್ ಟೀಚರ್ ಅದನ್ನು ಎಲ್ಲರಿಗೂ ಮಾರ್ಕ್ಸ್ ಯಾಕೆ ಕೊಡಬಾರ್ದು? ಎಲ್ಲರಿಗೂ ಡಿಸ್ಟಿಂಕ್ಷನ್ ಯಾಕೆ ಕೊಡಬಾರ್ದು? ಇಲ್ಲ, ಭಗವಂತ ಒಂದು ನಿಯಮ ಮಾಡಿದ್ದಾನೆ. ಈ ರೀತಿಯಾದ ಕರ್ಮಗಳನ್ನು ಮಾಡ್ತಕ್ಕಂಥವರಿಗೆ ನಾನು ಸ್ವರ್ಗ ಮೋಕ್ಷಾದಿಗಳನ್ನು ಕೊಡ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಕರ್ಮ ಮಾಡ್ತಕ್ಕಂಥವರಿಗೆ ನಾನು ನಿತ್ಯ ಸಂಸಾರದಲ್ಲೇ ಇಡ್ತೇನೆ. ಈ ರೀತಿಯಾದಂಥ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥವರಿಗೆ ನಾನು ನರಕ ಅನಂತ ಮಸ್ಸಿಗೆ ಹಾಕ್ತೇನೆ. ಪರಮಾತ್ಮ ಕೆಟ್ಟವರನ್ನು ಪ್ರೀತಿಸ್ತಕ್ಕಂಥ ಧೃತರಾಷ್ಟ್ರನಂತೆ ಅಲ್ಲ. ಪರಮಾತ್ಮ ಕಣ್ಣು ಮುಚ್ಚಿ ತನ್ನ ಮಕ್ಕಳ ಮೇಲೆ ಮೋಹ ಮಾಡ್ತಕ್ಕಂಥವನಲ್ಲ. ಭಗವಂತ ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಅವರವರಿಗೆ ಅವರ ಪಾಲನ ಪೋಷಣಾದಿಗಳನ್ನು ಮಾಡ್ತಾನೆ, ಜಯವನ್ನು ಕೊಡ್ತಾನೆ. ಇಲ್ಲದೇ ಇದ್ದರೆ ಇಲ್ಲ. ಅಷ್ಟೇ ಅಲ್ಲ, ಸರಿ ನಾಳೆ ದೇವತೆಗಳು ಕೆಲಸ ಮಾಡಲಿಲ್ಲ, ದೇವತೆಗಳ ಮೇಲೆ ಪ್ರೀತಿ ಇದೆ ಅಂತದಲ್ಲ, ದೇವತೆಗಳು ತಮ್ಮ ಕೆಲಸ ಮಾಡಲಿಲ್ಲ, ದೇವತೆಗಳೊಂದು ಮಾರ್ಕ್ಸ್ ಹಾಕ್ತಾನೆ ಹಾಕೋದಿಲ್ಲ. ದೇವತೆಗಳು ಕೂಡ ಕೆಲಸ ಮಾಡಲಿಕ್ಕೆ ಹಚ್ಚಿ ಅವ್ರ ಕಡೆಯಿಂದ ಸತ್ಕಾರ್ಯ ಮಾಡಿಸಿ ಅವರನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ.
ಹೇಳಿ, ಪಕ್ಷಪಾತ ಇದಕ್ಕೆ ಪಕ್ಷಪಾತ ಅಂತಾರೆ. ಅಧ್ಯಾಪಕ ಪಕ್ಷಪಾತ ಮಾಡೋದಂತಾರೆ, ತಾಯಿ ಪಕ್ಷಪಾತ ಮಾಡೋದಿಲ್ವೇ? ತನ್ನ ಸಣ್ಣ ಮಗುವಿಗೆ ಅರ್ಧ ಚಪಾತಿನೇ ಹಾಕ್ತಾಳೆ, ಮೆತ್ತಗಿನನ್ನು ಹಾಕ್ತಾಳೆ. 10-12 ವರ್ಷದ ಹುಡುಗರಿಗೋಸ್ಕರ ಒಂದು 2-3 ಚಪಾತಿ ಹೆಚ್ಚಾಕ್ತಾಳೆ. 20ನೇ ವರ್ಷದ ಯುಗನಿಗೆ 4 ಚಪಾತಿ ಹಾಕ್ತಾಳೆ. ಇಲ್ಲಿ ಅರ್ಧ ಯಾಕೆ, ಇಲ್ಲಿ 2 ಯಾಕೆ, ಅಲ್ಲಿ 4 ಯಾಕೆ? ತಾಯಿಗೆ ಪಕ್ಷಪಾತಿ ಅಂತ ಯಾಕನ್ಬಾರ್ದು? ಪಕ್ಷಪಾತ ಅಲ್ಲ, ಅವರ ಯೋಗ್ಯತಾನುಸಾರವಾಗಿ ಯಾವುದು ಅವರಿಗೆ ಹಿತ, ಈ ರೀತಿಯಾಗಿ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಾಯಿ ಮಾಡ್ತಾಳೆ. ಪಕ್ಷಪಾತ ಇಲ್ಲ, ಅವರ ಯೋಗ್ಯತಾ, ದೇಶ, ಕಾಲ, ಗುಣ. ಅದೇ ರೀತಿಯಾಗಿ ಪರಮಾತ್ಮನೂ ಕೂಡ ಭಕ್ತಿ ದ್ವೇಷಾದಿಗಳನ್ನು ಲೆಕ್ಕ ಹಾಕಿ ಆ ಪ್ರಕಾರ ಅವನಿಗೆ ಫಲ ಕೊಡ್ತಾನೆ. ಒಂದೇ ತಾಯಿಯ ಮಕ್ಕಳು ಒಬ್ಬನಿಗೆ ಬುದ್ಧಿವಂತನನ್ನಾಗಿ ಮಾಡ್ತಾನೆ, ಒಬ್ಬನಿಗೆ ಕ್ರಿಯಾಶೀಲನಾಗಿ ಮಾಡ್ತಾನೆ, ಒಬ್ಬನಿಗೆ ಏನೂ ಅನುಕೂಲ ಮಾಡಿಕೊಡೋದಿಲ್ಲ. ಯಾಕೆ? ಅವ್ರ ಕರ್ಮ. ಅವರ ಕರ್ಮಾನುರತಿ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ವತಃ ಪ್ರಿಯೋಪಿ ದೇವಾನಾಂ ಉತ್ಪಾದ್ದೇವ ಗುಣಾನಿಮಾನ್. ದೇವತೆಗಳ ಮೇಲೆ ಪ್ರೀತಿ ಇದೆ, ಆದರೆ ಅವರು ಗುಣಗಳನ್ನು ತಮ್ಮ ಕರ್ತವ್ಯ ಮಾಡದೇ ಇದ್ದರೆ ಫಲ ಕೊಡೋದಿಲ್ಲ. ಕರ್ಣ ರವಿಪುತ್ರ, ಆದರೆ ಅಸುರನಿಂದ, ನರಕಾಸುರನಿಂದ ಸೇರಿಕೊಂಡು ಅನೇಕ ರೀತಿಯಾಗಿರ್ತ ಕೆಟ್ಟ ಕೆಲಸ ಮಾಡಿದ. ದೇವರು ಅರ್ಜುನ ಹೇಳೋದು, ಹೊಡಿ ಅವಂಗ ಅಂತಕೊಂಡು ಅಂತ ಹೇಳಿದ. ಯಾವ ದೇವತೆಯಲ್ಲಿ ತಾನು ಜಗತ್ತಿಗೆ ದೃಷ್ಟಿಯನ್ನು ಕೊಡ್ತಾನೆ ಆ ಸೂರ್ಯನ ಅಂತ ಹೊಡಿ ಅಂತ ತಿಳ್ಕೊಂಡು ಅಂತ ಹೇಳ್ದ. ಆದ್ದರಿಂದ ದೇವತೆಗಳಿಗೂ ಪರಮಾತ್ಮ ತಪ್ಪು ಮಾಡಿದ್ರೆ ಕ್ಷಮಿಸೋದಿಲ್ಲ. ನಾವು ಮಾಡ್ತೇವೆ, ನಮ್ಮ ಮಕ್ಕಳು ಪಾರ್ಚಾಲಿಟಿ, ನಮ್ಮ ಮಕ್ಕಳು ಏನು ಮಾಡಿದ್ರು ಸರಿ, ಇನ್ನೊಬ್ಬರ ಮಕ್ಕಳು ಏನು ಮಾಡಿದ್ರು ತಪ್ಪು. ಇದು ನಮ್ಮಂಥವ್ರು ಮಾಡ್ತಕ್ಕಂಥ ಭೇದ ಭಾವ. ಭಗವಂತನಿಗೆ ಭೇದ ಭಾವ ಇಲ್ಲ. ತನ್ನ ನಿಯಮಾವಳಿಯಲ್ಲಿ ಯಾರು ಫಿಟ್ ಆಗ್ತಾರೆ ಅವರಿಗೆ ಉತ್ತಮ, ಮಧ್ಯಮ, ಅಧಮ ಈ ರೀತಿಯಾಗಿರ್ತಕ್ಕ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ವಿಭಾಗ ಮಾಡಿ ಪರಮಾತ್ಮ ಕೊಡ್ತಾನೆ. ಎಲ್ಲ ಸರಿ ಒಪ್ಪಿದೆವು. ಆದರೆ ದೇವರು ಅಸುರನ್ನು ಯಾಕೆ ಹುಟ್ಟಿಸಿದ? ಕೆಟ್ಟವ್ರನ್ನ ಹುಟ್ಟಿಸಿದ ಯಾಕೆ ಹುಟ್ಟಿಸಿದ? ಜಗತ್ತಿನ ಸಂಹಾರ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಜೀವಿಗಳು ಹುಟ್ಟಿಸಿದ. ಸಂಹಾರ ಆಗಬೇಕಲ್ಲ, ಜಗತ್ತಿನ ವಿನಾಶ ಆಗಬೇಕಲ್ಲ, ಜಗತ್ತಿನ ಸೃಷ್ಟಿಯಾಗಬೇಕು, ಅದಕ್ಕೆ ರಜೋಗುಣಗಳನ್ನು ಹುಟ್ಟಿಸಿದ ಅಂತಿಕೊಂಡಂಥ ದೇವ್ರ ಜೀವರನ್ನು ಹುಟ್ಟಿಸಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ಅಂಥವರನ್ನು ಆಯಾ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಮಾಡಿದ. ಹೋಗಲಿ, ಪರಮಾತ್ಮ ಒಂದು ಸಲ ದೇವತೆಗಳಿಗೆ ತಮೋಗುಣ ಕೊಟ್ಟು ಕೆಟ್ಟ ಯಾಕೆ ಮಾಡಬಾರ್ದು? ಅದು ಅಸುರರಿಗೆ ಒಳ್ಳೆಯ ಗುಣವನ್ನು ಕೊಟ್ಟು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ಮಾಡಿಸಿ ಅವ್ರಿಗೆ ಉದ್ಧಾರ ಮಾಡಬಾರ್ದು? ಸರ್ವಸಮರ್ಥ ಅಲ್ಲ ದೇವರು. ಒಂದು ಸರ್ತಿ ಈ ರೀತಿ ಚಾನ್ಸ್ ಕೊಡಲಿ, ಅವ್ರಿಗೂ ಚಾನ್ಸ್ ಕೊಡಲಿ ಅಂತ ಯಾಕೆ ಅನ್ಬಾರ್ದು? ಈ ರೀತಿಯಾಗಿ ಮಾಡಿದರೆ ಪರಮಾತ್ಮ ವಿಷಮನಾಗ್ತಾನೆ. ಅದು ಮಾಡೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಅನಾದಿ ಯೋಗ್ಯತಾ, ಅನಾದಿ ಕರ್ಮ ನಿಯತವಾಗಿದೆ. ಆದ್ದರಿಂದಾಗಿ ಕೆಲವರು ಒಳ್ಳೆಯ ಗುಣಗಳಿಂದಲೇ ಯುಕ್ತರಾಗಿದ್ದಾರೆ ಅನಾದಿ ಕಾಲದಿಂದ. ಅವರ ಮೂಲ ಸ್ವಭಾವ ಅದನ್ನು ದೇವರು ಕೊಟ್ಟಿಲ್ಲ, ಅದು ಮೊದಲಿನಿಂದಲೂ ಇದೆ. ಅದಕ್ಕೆ ಕ್ರಿಯಾತ್ಮಕತೆಯನ್ನು ಪರಮಾತ್ಮ ಕೊಡ್ತಾನೆ, ತನ್ನ ನದಿಯಿಂದಲೇ ಇಟ್ಕೊಂಡು ಅದನ್ನು ಮಾಡಿಸ್ತಾನೆ. ಇನ್ನು ಕೆಲವರು ಸ್ವಭಾವತಃ ದುಷ್ಟರಿದ್ದಾರೆ, ಇನ್ನು ಮಧ್ಯದಲ್ಲಿರ್ತಕ್ಕಂಥ ಕೆಲವರಿದ್ದಾರೆ. ಅನಾದಿನಿಯತಾಶ್ಚೈವ ಗುಣದೋಷ ಗುಣಾದಿಷು, ಅನಾದಿಯಾಗಿರ್ತಕ್ಕಂಥ ದುಷ್ಟರು ಇದ್ದಾರೆ. ಆದ್ದರಿಂದ ಪರಮಾತ್ಮ ಅವರಲ್ಲಿ ಏನಾದರೂ ಚೇಂಜ್ ಮಾಡಿದ ಅಂತಂದರೆ ಅವರಿಗೆ ಅನ್ಯಾಯ ಮಾಡಿದಂತೆ ಆಗ್ತದೆ, ವಿಷಮ ಆಗ್ತದೆ. ಪರಮಾತ್ಮ ಈ ವಿಷಮತೆ ಏನು ಮಾಡೋದಿಲ್ಲ. ರ್ಯಾಂಕ್ ಸ್ಟೂಡೆಂಟಿಗೆ ತಾನೇ ಕಾಪಿ ಮಾಡು ಅಂತ ಹೇಳಿ ಅವನನ್ನು ಹಿಡಿದು ಅವನಿಗೆ ದಂಡ ಕೊಟ್ಟು ಫೇಲ್ ಮಾಡುತ್ತಾನೆ. ಯಾವ ಅಧ್ಯಾಪಕ ಮಾಡ್ತಾನೆ? ಹೀಗೆ ಮಾಡಿದರೆ ಅವನಿಗೆ ಅಧ್ಯಾಪಕ ಅಂತ ಅನ್ಬೇಕೆ? ಇಲ್ಲ. ಪರಮಾತ್ಮ
ಅವರ ಗುಣದಂತೆ ಅವರಿಗೆ ವ್ಯವಹಾರವನ್ನು ಮಾಡ್ತಾನೆ ಹೊರತು ಅವರಲ್ಲಿ ಸ್ವಭಾವವಾಗಿರ್ತಕ್ಕಂಥ ಏನು ಯೋಗ್ಯತೆ ಗುಣಗಳು ಅಂತ ತಿಳ್ಕೊಂಡಂತೇನಿವೆ ಅದಕ್ಕನುಸಾರವಾಗಿ ಅವ್ರ ಜೊತೆಗೆ ತಾನು ವ್ಯವಹಾರ ಮಾಡಿ ಅವ್ರಿಗೆ ಫಲ ಕೊಡ್ತಾನೆ ಹೊರತು ತಾನು ಅವರನ್ನು ಚೇಂಜ್ ಮಾಡಲಿಕ್ಕೆ ಸರ್ವಥಾ ಪರಮಾತ್ಮ ಹೋಗೋದಿಲ್ಲ. ವಿಷಮತ್ವ ಬರ್ತದೆ, ಬರಲು ವಿಷಮತ್ವ ಬರಲಿ, ಏನಾಗ್ತದೆ? ವಿಷಮತ್ವ ಬಂದರೆ ಆಗ ಪರಮಾತ್ಮ ತಾನೇ ವೇದಗಳನ್ನು ಜಗತ್ತಿಗೆ ಉಪದೇಶ ಮಾಡ್ತಾನಲ್ಲ ಹಯಗ್ರೀವ ರೂಪದಿಂದ, ಆ ವೇದಗಳಿಗೆ ವಿರೋಧ ಬರ್ತದೆ. ವೇದ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ ಯಾವನು ಹೇಗಿದ್ದಾನೆ ಆ ರೀತಿಯಾಗಿ ಅವನಿಗೆ ಫಲ ಕೊಡಿ. ಇದೇ ಇಂಪಾರ್ಷಿಯಲ್ ಆಗಿರ್ತಕ್ಕಂಥ ವ್ಯವಹಾರ. ಇಲ್ಲಾದರೆ ಅಯೋಗ್ಯ ವ್ಯಕ್ತಿಗೆ ಮೇಲೆ ತಂದು ಕೊಡಿಸೋದು, ಯೋಗ್ಯ ವ್ಯಕ್ತಿಯನ್ನು ಎಲ್ಲೋ ದಬ್ಬೋದು, ಈ ರಿಸರ್ವೇಷನ್ದಲ್ಲಿ ನಡೀತಲ್ಲ. ಈ ವಿಷಮತ್ವ ಪರಮಾತ್ಮ ಮಾಡೋದಿಲ್ಲ. ಆದ್ದರಿಂದಾಗಿ ಯಾಕೆ ದೇವರು ಅಸುರರಿಗೆ ಶಕ್ತಿ ಕೊಟ್ಟು ಅವ್ರು ಜಯ ಆಗುವಂತೆ ಮಾಡ್ತಾನೆ, ತಮೋಗುಣಕ್ಕನ್ನು ಕೊಡ್ತಾನೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಿಗೆ ಜಗತ್ತಿನಲ್ಲಿರ್ತಕ್ಕಂಥ ಏನು ಭಾರ ಇರ್ತದೆ ಕಡಿಮೆ ಮಾಡಬೇಕಾಗಿರ್ತದೆ, ಅವ್ರ ಕಡೆಯಿಂದ ಮಾಡಿಸ್ತಾನೆ. ಅದಕ್ಕೋಸ್ಕರ ಆ ಕಾಲದಲ್ಲಿ ಅವರಿಂದ ಪೀಡಿತರಾಗಿರ್ತಕ್ಕಂಥವರಿಗೆ ಅವ್ರ ಹಿಂದಿನ ಕರ್ಮ ಇರ್ತದೆ, ಅಷ್ಟು ಪೀಡೆ ಅನುಭವಿಸ್ಬೇಕು ಅಂತ ತಿಳ್ಕೊಂಡಂತೇಳಿ. ಈಗ ಟೆರರಿಸ್ಟ್ ಬಂದು ರಾತ್ರೋರಾತ್ರಿ 100 ಜನರನ್ನು ಕೊಲ್ತಾರೆ. ಅಷ್ಟು ಜನ ಪಾಪ ಏನು ಮಾಡಿದರು ಅಂತ ಪಾಪ ಮಾಡಿದರು, ಅವ್ರಿಗೆ ಅದೇ ರೀತಿ ಸಾಯಬೇಕಾಗಿತ್ತು. ಅವ್ರ ಕಡೆಯಿಂದ ಸಾಯಿಸಿ ಅವ್ರಿಗೆ ಫಲ ಕೊಟ್ಟು ಅವ್ರ ಕಡೆಯಿಂದ ದುಷ್ಕರ್ಮ ಮಾಡಿಸಿ ಅವರಿಗೆ ಕೆಲಸ ಹಚ್ಚಬೇಕಾಗಿದೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಪರಮಾತ್ಮ ಈ ಅಸುರರು, ಈ ನಿತ್ಯ ಸಂಸಾರಿಗಳು ಅಂತಕ್ಕಂಥ ಜೀವರು ಅನಾದಿ, ಆದ್ದರಿಂದಾಗಿ ಅವರ ಸ್ವಭಾವಾನುಸಾರವಾಗಿ ಕೊಡ್ತಾನೆ. ಪರಮಾತ್ಮ ಇಂಥ ವೈಷಮ್ಯವನ್ನು ಮಾಡೋದಿಲ್ಲ. ಯಾಕೆ? ತಾನೇ ಬರೆದ ಬ್ರಹ್ಮಸೂತ್ರಕ್ಕೆ ಇದು ವಿರೋಧವಾಗ್ತದೆ. ತಾನೇ ಬರೆದಂಥ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗ್ತದೆ, ಮಾಡೋದಿಲ್ಲ ಪರಮಾತ್ಮ. ತಾನೇ ಬರೆದ ವೇದಕ್ಕೆ ಇದು ವಿರುದ್ಧವಾಗ್ತದೆ. ತಾನೇನಾದರೂ ಭಗವಂತ ಇಂಥ ವಿಷಮತೆಯನ್ನು ಮಾಡಿದರೆ, ಭಗವಂತನ ಸ್ಟ್ಯಾಂಡರ್ಡ್ ರೂಲ್ ಇದೆ, ಯಾರು ಬೇಕಾದರೂ ಆ ರೀತಿಯಾಗಿ ಬರ್ಬೋದು. ಪ್ರಹ್ಲಾದ, ಬಲಿ ಅಂತಕ್ಕಂಥವರು ಭಕ್ತಿ ಅಸುರರಾಗಿದ್ದರೂ ಕೂಡ ಭಕ್ತಿಯನ್ನು ಮಾಡಿ ಪರಮಾತ್ಮ ಅನುಗ್ರಹ ಪಡೆದರು. ಶೃಗಾಲ, ವಾಸುದೇವ ಇತ್ಯಾದಿಗಳೆಲ್ಲ ವಸುದೇವನ ಮಕ್ಕಳಾದರೂ ಕೆಟ್ಟ ಕೆಲಸ ಮಾಡಿದರು, ಪರಮಾತ್ಮ ಅವರನ್ನು ಶಿಕ್ಷಿಸಿದ. ಪರಮಾತ್ಮ ನ್ಯಾಯಾಲಯದಲ್ಲಿ ಪಾರ್ಶಾಲಿಟಿ ನಡೆಯೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ವಿಷಮತೆಯನ್ನು ಉಂಟು ಮಾಡಿಕೊಳ್ಳೋದಿಲ್ಲ. ಯಾಕೆ? ಅದರಿಂದ ತಾನು ಬರೆದ ಗ್ರಂಥಗಳಿಗೆ ವಿಷಮತ್ವಂತು ದೋಷಾಯ ಶುಭ ಅಶುಭ ವಿಪರ್ಯಯೇ, ಶುಭರಿಗೆ ಅಶುಭ ಫಲ, ಅಶುಭರಿಗೆ ದುಷ್ಟರಿಗೆ ಒಳ್ಳೆಯ ಫಲ ಕೊಟ್ಟರೆ ಅದು ವಿಷಮತನ ಆಗ್ತದೆ. ಅಂಥ ವಿಷಮತ್ವ ಪರಮಾತ್ಮನಲ್ಲಿ ಇಲ್ಲ ಅಂತ ತಿಳ್ಕೊಂಡಂತನ್ನೋದನ್ನು ಬ್ರಹ್ಮಸೂತ್ರೇ ನಿರಾಕೃತಂ, ಬ್ರಹ್ಮಸೂತ್ರದಲ್ಲಿ ಇದನ್ನು ದೂರ ಮಾಡಿದ್ದಾರೆ. ಶುಭಾಶುಭ ನಿಯಂತೃತ್ವಂ, ಪರಮಾತ್ಮ ಒಳ್ಳೆಯವರನ್ನು, ಮಧ್ಯಸ್ಥರನ್ನು, ಕೆಟ್ಟವರನ್ನು ಸಂರಕ್ಷಣೆ ನಿಯಾಮನ ಮಾಡ್ತಾನೆ. ಅವನದೇನು ದೋಷ ಇಲ್ಲ. ಅವರ ಮೂಲ ಯೋಗ್ಯತೆ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಪರಮಾತ್ಮ. ಮಾಡಿದರೆ ವಿಷಮತೆ ಬರ್ತದೆ. ಅತಃ ತದಿಷ್ಟ ಕೃಷ್ಣಸ್ಯ, ಪರಮಾತ್ಮನಿಗೆ ಬ್ರಹ್ಮಸೂತ್ರ ಪ್ರಿಯವಾದರಿಂದಾಗಿ ತಾನು ತನ್ನ ವ್ಯವಹಾರದಲ್ಲಿ ತನ್ನ ಗ್ರಂಥಗಳಿಗೆ ತಾನು ವಿರೋಧ ಮಾಡೋದಿಲ್ಲ. ಹಾಗಾದರೆ ಬ್ರಹ್ಮಸಹಿತದಲ್ಲಿ ಏನು ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನಲ್ಲಿ ವೈಷಮ್ಯ ನೈರ್ಘಣ್ಯಗಳು ಇಲ್ಲ, ಪರಮಾತ್ಮನಲ್ಲಿ ಪಾರ್ಶಾಲಿಟಿ ಇಲ್ಲ. ಪರಮಾತ್ಮ ಮನಸ್ಸಿಗೆ ಬಂದಾಗ ಯಾರು ಬೇಕಾದವರಿಗೆ ನರಕ, ಅಂದಂಥ ಮಸ್ಸು, ಇನ್ನೊಬ್ಬರ ಅಯೋಗ್ಯರಿಗೆ ಮೋಕ್ಷ ಇತ್ಯಾದಿಗಳನ್ನು ಕೊಡೋದಿಲ್ಲ. ವೈಷಮ್ಯ ನೈರ್ಘಣ್ಯೆ ನ ಸಾಪೇಕ್ಷತ್ವಾತ್ ತಥಾಯಿ ದರ್ಶಯತಿ. ಓಂ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 1ನೇ ಪಾದದ 10ನೇ ಅಧಿಕರಣದಲ್ಲಿ ಪರಮಾತ್ಮ ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿ ಹೇಳಿದ್ದಾನೆ. ಯಾಕೆಂದರೆ ಪರಮಾತ್ಮ ಆಯಾ ಜೀವರು ಮಾಡಿದ ಅನಾದಿ ಕರ್ಮಕ್ಕೆ ಅನುಸಾರವಾಗಿಯೇ ಫಲವನ್ನು ಕೊಡೋದರಿಂದಾಗಿ ಅವನಿಗೆ ವೈಷಮ್ಯಗಳು ಇಲ್ಲ. ಪರಮಾತ್ಮನಲ್ಲಿ ಪಾರ್ಶಾಲಿಟಿ ಇಲ್ಲ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ,
ಪುಣ್ಯ ಮಾಡಿರ್ತಕ್ಕಂಥವರಿಗೆ ಪುಣ್ಯಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಪಾಪೇನ ಪಾಪಂ ನಯತಿ. ಆದ್ದರಿಂದಾಗಿ ಪಾಪ ಮಾಡ್ತಕ್ಕಂಥವ್ರಿಗೆ ಪಾಪವನ್ನೇ ಮಾಡಿಸ್ತಾನೆ. ಹಾಗಾದ್ರೆ ಸಿಕ್ಬಿದ್ರಿ. ಯಾಕೆಂತ ಹೇಳಂತಂದರೆ ನಿಮ್ಮ ಪ್ರಕಾರ ಜೀವರಿಗೆ ಸ್ವಾತಂತ್ರ್ಯ ಇಲ್ಲ. ಪುಣ್ಯ ಪಾಪ ಕರ್ಮಗಳನ್ನು ಪರಮಾತ್ಮ ಅವರಲ್ಲೇ ಇದ್ದು ಮಾಡಿಸ್ತಾನೆ ಅಂತ ಆಗಲೇ ಹೇಳಿದ್ದೀರಿ. ಪರಮಾತ್ಮ ಸತ್ವಗುಣ ರಜೋಗುಣ ತಮೋಗುಣಗಳ ಒಳಗೆ ಪ್ರವೇಶ ಮಾಡಿ ಸಾತ್ವಿಕರಲ್ಲಿ ಪ್ರಾಸದಲ್ಲಿ ಅವ್ರ ಕಡೆಯಿಂದ ಒಳ್ಳೆಯ ಕೆಲಸ ಮಧ್ಯಮ ಕೆಲಸ ಕೆಟ್ಟ ಕೆಲಸ ಮಾಡಿಸ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳ್ತೀರಿ. ಪಾಪ ಪುಣ್ಯಗಳ ಕರ್ಮವನ್ನು ಮಾಡಿಸುವವನು ಅವನೇ. ಆದ್ದರಿಂದಾಗಿ ಅವನಿಗೆ ವೈಷಮ್ಯ ಬರಲಿ ಅಂತ ಪ್ರಶ್ನೆ ಬಂದಿರತಕ್ಕಂಥ ಅಂದಾಗ ಅದಕ್ಕೆ ಹೇಳ್ತಾರೆ ಇಲ್ಲ. ಪರಮಾತ್ಮ ಪಾಪ ಪುಣ್ಯಗಳನ್ನು ಮಾಡಿಸ್ತಾನೆ ನಿಜ, ಅವರಲ್ಲಿದ್ದ ಯೋಗ್ಯತೆ ಅವರು ಮಾಡಿದ ಪುಣ್ಯಕ್ಕೆ ನೋಡಿಕೊಂಡು ಮಾಡ್ತಾನೆ. ಅನಾದಿ ಕರ್ಮದ ಪುಣ್ಯ ಪಾಪಗಳನ್ನು ನೋಡಿ ಆ ಪ್ರಕಾರ ಫಲವನ್ನು ಕೊಡ್ತಾನೆ. ಯದಪೇಕ್ಷೆ ಆಸೋ ಫಲಂ ದದಾನೀತಿ ನ ತತ್ ಕರ್ಮ. ಪರಮಾತ್ಮ ಸಂಕಲ್ಪ ಇದೆ, ಇಷ್ಟು ಒಳ್ಳೆಯ ಕೆಲಸ ಮಾಡಿ ಆ ಪುಣ್ಯದಿಂದ ನಿಮ್ಗೆ ಒಳ್ಳೇದು ಮಾಡಿಸ್ತಾನೆ, ಪುಣ್ಯ ಕೆಲಸ ಮಾಡಿಸ್ತೇನೆ. ಈ ಮಾತನ್ನು ಉಪನಿಷತ್ತು ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳ್ತದೆ. ಏಷ ಏವೈನಂ ಸಾಧು ಕರ್ಮಕಾರಯತಿ. ಯಾವನಿಗೆ ಪುಣ್ಯ ಇದೆ ಅವನ ಕಡೆಯಿಂದ ಒಳ್ಳೆಯ ಕೆಲಸ ಮಾಡಿಸ್ತಾನೆ. ತಂ ಯಮೇಭ್ಯೋ ಲೋಕೇಭ್ಯ ಉನ್ನೀಶತಿ. ಅವನಿಗೆ ಸ್ವರ್ಗಾದಿ ಮೋಕ್ಷಾದಿಗಳ ಉತ್ತಮ ಲೋಕವನ್ನು ಕೊಡ್ತಾನೆ. ಏಷವು ಅಸಾಧು ಕರ್ಮಕಾರಯತಿ. ಪಾಪದಿಂದ ಇರ್ತಕ್ಕಂಥವರಿಗೆ ಕೆಟ್ಟ ಕೆಲಸವನ್ನೇ ಮಾಡಿಸ್ತಾನೆ. ಅದರಿಂದ ಅವನಿಗೆ ಅಧೋ ನಿನೇಶತಿ, ನರಕಾದಿಗಳಿಗೆ ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಅನಾದಿ ಮಾಡತಕ್ಕಂಥ ಪುಣ್ಯ ಪಾಪಗಳೇ ನಮ್ಮ ಕರ್ಮಗಳಿಗೆ ಕಾರಣವೇ ಹೊರತು ಅದನ್ನು ನೋಡಿಕೊಂಡು ಪರಮಾತ್ಮ ಕೆಲಸ ಮಾಡೋದರಿಂದ ಅವನು ನಿಷ್ಪಕ್ಷಪಾತಿ, ಅವನು ಪಕ್ಷಪಾತಿ ಅಲ್ಲ. ಭವಿಷ್ಯೋತ್ತರ ಪುರಾಣವು ಕೂಡ ಈ ಮಾತನ್ನು ನಮಗೆ ಸ್ಪಷ್ಟವಾಗಿ ಮಾಡಿಕೊಡ್ತದೆ. ಏನು ಅಂತ ತಿಳ್ಕೊಂಡಂತಂದರೆ ಪುಣ್ಯ ಪಾಪಾದಿಕಂ ವಿಷ್ಣು. ಪುಣ್ಯ ಮತ್ತು ಪಾಪಗಳನ್ನು ಪರಮಾತ್ಮ ಕಾರಯೇತ್ ಪೂರ್ವಕರ್ಮಣ. ಅವರ ಪೂರ್ವಕರ್ಮಾನುಸಾರವಾಗಿ ಪುಣ್ಯ ಕೆಲಸವನ್ನು ಮಾಡಿಸ್ತಾನೆ. ಕಳ್ಳತನ ಮಾಡಿಸ್ತಾನೆ, ಯಾಕೆಂದರೆ ಅವನು ಪಾಪ ಆ ರೀತಿಯಾದಂಥ ಪಾಪವನ್ನಲ್ಲಿರ್ತದೆ, ಅವನ ಕಡೆಯಿಂದ ಅಂಥ ಕೆಲಸ ಆಗಬೇಕು ಮಾಡಿಸ್ತಾನೆ ಅಷ್ಟೇ. ಅವನ ಕರ್ಮಾನುಸಾರವಾಗಿ ಅವನ ಯೋಗ್ಯತಾನುಸಾರವಾಗಿ ಪರಮಾತ್ಮ ಫಲ ಕೊಡ್ತಾನೆ. ಹಾಗಾದರೆ ಪರಮಾತ್ಮ ಕರ್ಮದ ಅಧೀನನೇ, ಪರಮಾತ್ಮನ ಅಸ್ವತಂತ್ರನೇ ಅಂತನ್ನೋ ಪ್ರಶ್ನೆ ಬಂದಾಗ ಮೂರನೇ ಈ ಅಧಿಕರಣದ ಮೂರನೇ ಸೂತ್ರದಲ್ಲಿ ಉತ್ತರ ಕೊಡ್ತಾರೆ. ಉಪಪದ್ಯತೆ ಚ ಉಪಲಭ್ಯತೆ ಚ ಓಂ ಅಂತಕ್ಕಂಥ ಸೂತ್ರ. ಕರ್ಮಾಪೇಕ್ಷೆಯ ಪರಮಾತ್ಮ ಫಲ ಕೊಡ್ತಾನೆ ಅಂತ ತಿಳ್ಕೊಂಡಂಥೇಳಿ ಅವನಿಗೆ ಅಸ್ವಾತಂತ್ರ್ಯ ಇದೆ ಅಂತ ತಿಳಿದುಕೊಳ್ಳಬೇಡಿ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವನೇ ಸಂಪೂರ್ಣ ಜಗತ್ತಿನಲ್ಲಿ ಏನೇನಿವೆ ಎಲ್ಲದರ ಅಸ್ತಿತ್ವಕ್ಕೆ ಅವನೇ ಕಾರಣ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಜಗತ್ತಿನಲ್ಲಿ ಎಷ್ಟೆಷ್ಟು ಜಡ ದ್ರವ್ಯಗಳಿವೆ, ಎಷ್ಟೆಷ್ಟು ಕ್ರಿಯೆಗಳಿವೆ, ಎಷ್ಟೆಷ್ಟು ಏನೇನು ಕಾಲ ಇದೆ. ಆ ನಂತರ ಸ್ವಭಾವ, ಪ್ರತಿಯೊಬ್ಬ ಜೀವಿಯ ವಿಶಿಷ್ಟವಾದಂಥ ಧರ್ಮ ಸ್ವಭಾವ, ಜೀವ, ಇವರ ಅಸ್ತಿತ್ವ ಪರಮಾತ್ಮನಿದ್ದರೆ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಪರಮಾತ್ಮನು ಕೊಟ್ಟರೆ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ. ಆದ್ದರಿಂದಾಗಿ ಪರಮಾತ್ಮ ಕರ್ಮ ಅಧೀನನಾಗಿ ಅವನ ಸ್ವತಂತ್ರನಾಗಿ ಕೊಡ್ತಾನೆ ಅಂತ ತಿಳ್ಕೊಂಡ ಅರ್ಥ ಅಲ್ಲ. ನ ಚ ವೈಷಮ್ಯ ಆಪಾತೇನ ದೋಷ. ವೈಷಮ್ಯ ಬರೋದೇ ಇಲ್ಲ. ಯಾಕೆ? ಅವನ ಯೋಗ್ಯತಾನುಸಾರವಾಗಿ ಏನು ಮಾಡಿದ್ದಾನೆ ಅದನ್ನು ಮುಂದುವರಿಸ್ತಾನೆ ಪರಮಾತ್ಮ. ಅವನ ದೋಷಾನುಸಾರವಾಗಿ ಕೆಟ್ಟ ಕೆಲಸ ಮಾಡಿದ್ದಾನೆ ಪರಮಾತ್ಮ ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾನೆ. ಅವರವರ ಕರ್ಮ ಮತ್ತು ಪುಣ್ಯಗಳೇ ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥವುಗಳು. ಹಾಗಾಗಿ ದೇವ್ರು ಯಾಕೆ ಬೇಕು? ಅದು ಮುಂದೆ ಆ ರೀತಿ ಫಲ ಕೊಡ್ಲಿಕ್ಕೆ ದೇವ್ರು ಬೇಕಲ್ಲ. ಕರ್ಮಗಳು ಜಡ, ತಾನಾಗಿ ಏನು ಮಾಡೋದಿಲ್ಲ. ಬರೀ ಪುಣ್ಯ ಬಂತು, ಪುಣ್ಯದಿಂದ ಪ್ರವೃತ್ತಿ ಆಗೋದಿಲ್ಲ. ಪರಮಾತ್ಮ ಆ ಪುಣ್ಯದಲ್ಲಿ ಇದ್ದುಕೊಂಡು ಪ್ರೇರಣೆ ಮಾಡಿ ಪುಣ್ಯ ಕೆಲಸ ಮಾಡಿಸಿ ಸುಖ ಕೊಡಬೇಕಾಗ್ತದೆ. ಸಕಾರ ಯತ್ ಪುಣ್ಯ ಮಥಾಪಿ ಪಾಪಂ ನತಾವತ ದೋಷವಾನ್ ಈಶತಾಪಿ. ಮಹಾಭಾರತ ಹೇಳ್ತದೆ, ಪರಮಾತ್ಮನೇ ಪುಣ್ಯ ಪಾಪಗಳನ್ನು ಮಾಡಿಸ್ತಾನೆ, ಆದ್ದರಿಂದ ಅವನಿಗೆ ದೋಷ ಬರೋದಿಲ್ಲ. ಈಶೋ ಯತೋ ಗುಣದೋಷಾದಿ ಸತ್ವೇ. ಎಲ್ಲ ಗುಣಗಳಿಗೆ ನಿಯಾಮಕ. ಆದ್ದರಿಂದ ಅವನಲ್ಲಿರ್ತಕ್ಕಂಥ ಪುಣ್ಯ ಪಾಪ ಏನಿದೆ ಅಂತ ಗೊತ್ತಿದ್ದರಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾನೆ. ಇತಿ ಚತುರ್ವೇದ ಶಿಖಾಯಾಮ್
ಚತುರ್ವೇದ ಶಿಖಾದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಸಭಾ ಪುನಃ ಸ್ವಸೃಷ್ಟಶ್ಚ ಸ್ಥಿತಿ ರಕ್ಷಾನುವೃತ್ತಯೇ, ತಾನು ಸೃಷ್ಟಿ ಮಾಡಿದ ಈ ಜಗತ್ತಿಗೆ ಸ್ಥಿತಿಗಳನ್ನು ಕೊಡೋದಕ್ಕೋಸ್ಕರ ಶುದ್ಧವಾದ ಸತ್ವಗುಣವನ್ನು ವಿಲಯ ಮಾಡೋದಕ್ಕೋಸ್ಕರ ತಮೋಗುಣಕ್ಕೆ ಉನ್ನಾಹವನ್ನು ಕೊಟ್ಟು ಈ ಪರಮಾತ್ಮ ಕಾರ್ಯವನ್ನು ಮಾಡಿಸ್ತಾನೆ. ತಾತ್ಪರ್ಯ ಏನು ಬಂತು? ಇಲ್ಲಿವರೆಗೂ ಏನು ಕೇಳಿದ್ರಿ? ನಾವು ಏನು ತಿಳ್ಕೊಂಡೇವು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ತಾನು ಜಗತ್ತಿನಲ್ಲಿ ಮೂರೂ ಗುಣಗಳಿಗೆ ಉನ್ನಾಹವನ್ನು ಕೊಡ್ತಕ್ಕಂಥವನು ಅವನೇ. ಭಗವದ್ಗೀತೆಯಲ್ಲೂ ಕೂಡ ಈ ಮಾತು ಸ್ಪಷ್ಟವಾಗಿ ಬಂದಿದೆ. ಸತ್ವಂ ಗುಣೇ ಸಂಜಯತಿ, ಸೃಷ್ಟಿಯ ಕಾಲ ಸತ್ವವನ್ನು ಪಾಲನೆಗೋಸ್ಕರ ಉಪಯೋಗಿಸ್ತಾನೆ ಪರಮಾತ್ಮ. ರಜೋಗುಣವನ್ನು ಸೃಷ್ಟಿಗೋಸ್ಕರ, ತಮೋಗುಣವನ್ನು ವಿನಾಶಕ್ಕೋಸ್ಕರ. ಆದ್ದರಿಂದಾಗಿ ಮೂರೂ ಗುಣಗಳಿಗೂ ಜಗತ್ತಿನ ಸೃಷ್ಟಿ ಸ್ಥಿತಿ ನಡೆಯಬೇಕಾಗಿರ್ತಕ್ಕಂಥದ್ದು ಇದು ಪ್ರಕೃತಿಯ ಸ್ವಭಾವ. ಹುಟ್ಟು, ಬೆಳವಣಿಗೆ, ವಿನಾಶ. ಈ ಒಂದು ಪ್ರಕೃತಿಯ ಸ್ವಾಭಾವಿಕ ಗುಣವನ್ನು ಪರಮಾತ್ಮ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಆಯಾ ಕಾಲದಲ್ಲಿ ಕಾಲನಿಯಾಮಕನಾದ್ದರಿಂದಾಗಿ ಆ ಕಾಲದಲ್ಲಿ ರಜೋಗುಣ ತಮೋಗುಣಕ್ಕೆ ಅಥವಾ ತಮೋಗುಣಕ್ಕೆ ಸತ್ವಗುಣಕ್ಕೆ ಉನ್ನಾಹವನ್ನು ಕೊಡ್ತಾನೆ. ಪರಮಾತ್ಮ ಈ ರೀತಿಯಾಗಿ ಮಾಡದೇ ಇದ್ದು ಜಗತ್ತಿನಲ್ಲಿ ಅವ್ಯವಸ್ಥೆ. ಏನು ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಅನ್ನೋದು ಯಾರಿಗೂ ಕಲ್ಪನೆ ಇಲ್ಲ. ಏನು ಮಾಡಿದರೆ ಕೆಟ್ಟಾಗ್ತದೆ ಅಂತ ಗೊತ್ತಿಲ್ಲ. ಅವ್ಯವಸ್ಥೆ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಈ ರೀತಿಯಾಗಿ ಆಯಾ ವಿಶಿಷ್ಟ ಕಾಲದಲ್ಲಿ ಗುಣಗಳಿಗೆ ಆಯಾ ಒಂದು ವಿಚಿತ್ರವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾರ್ಶಾಲಿಟಿ ಪರಮಾತ್ಮನಲ್ಲಿ ಇಲ್ಲ. ಯಾಕೆ ಪಾರ್ಶಾಲಿಟಿ ಮಾಡಬೇಕು? ನಾವು ಮಾಡಿದ್ದೇವೆ ಕೊಡ್ತಾನೆ ಅಷ್ಟೇ. ಹೇಗೆ ಬರ್ದೀವಿ ಅಷ್ಟು ಉತ್ತರ ಬರ್ದಿದ್ರೆ ಅಷ್ಟು ಮಾರ್ಕ್ಸ್ ಕೊಡ್ತಾನೆ. ತಾನೇ ಒಳಗೆ ನಿಂತು ಮಾಡಿಸೋದು ನಮ್ಮ ಅನಾದಿ ಕರ್ಮದಿಂದ ಮಾಡಿಸ್ತಾನೆ. ಅನಾದಿ ಕರ್ಮದಿಂದ ಒಳ್ಳೆ ಕೆಲಸ ಕೆಟ್ಟ ಕೆಲಸವನ್ನು ಮಾಡಿಸ್ತಾನೆ ಹೊರತು ಮಾಡಿಸ್ತಾನೆ ಇದರ ಅರ್ಥ ತಾನೇ ಇವನಿಗೆ ಈ ಕಾಲಕ್ಕೆ ಇವನ ದೇಶದ ಕೆಟ್ಟ ಕೆಲಸ ಮಾಡಿಸ್ತಾನೆ ಈ ರೀತಿ ಆಗಲ್ಲ. ಅಲ್ಲಿರ್ತಕ್ಕಂಥ ಯೋಗ್ಯತಾ ಮತ್ತು ಪುಣ್ಯ ಪಾಪಗಳನ್ನು ನೋಡಿಕೊಂಡು ಅವ್ರ ಕಡೆಯಿಂದ ಆರಾಯಿತ ಆಗಿರ್ತಕ್ಕಂಥ ವಿಧಾನಗಳನ್ನು ಪರಮಾತ್ಮ ಮಾಡಿಸ್ತಾನೆ. ಆದ್ದರಿಂದಾಗಿ ನಮ್ಮಿಂದ ಕೆಟ್ಟ ಕೆಲಸ ನಡೆದಾಗ ನಮ್ಮ ಪಾಪದ ಕರ್ಮದ ಫಲದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಬಂದಿದೆ ಅಂಥ ವೇಳೆಯಲ್ಲಿ ಪರಮಾತ್ಮ ಅದನ್ನು ದೂರ ಮಾಡು ಅಂತ ಕೇಳ್ಕೊಳ್ಬೇಕು. ಸತ್ಕರ್ಮಗಳನ್ನು ಮಾಡ್ತಾಯಿದ್ರೆ, ಭಾಗವತ ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರೆ, ಭಾಗವತ ಶ್ರವಣವನ್ನು ಮಾಡ್ತಾಯಿದ್ದರೆ ಪರಮಾತ್ಮ ಸತ್ವಗುಣಕ್ಕೆ ಉನ್ನಾಹ ಕೊಟ್ಟಿದ್ದಾನೆ. ಪರಮಾತ್ಮ ಇದೇ ರೀತಿಯಾಗಿ ಇದನ್ನು ಮುಂದುವರಿಸು, ನಮಗಿನ್ನೂ ಪುಣ್ಯಕ ಮಾಡಿಸು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಮ್ಮ ಕಡೆಯಿಂದ ಕೆಟ್ಟ ಕೆಲಸ ಆಗ್ತಾಯಿದ್ರೆ ಪರಮಾತ್ಮ ಬಿಡುತ್ತಪ್ಪ ಬೇಗನೆ, ಇದು ನನ್ನ ಪಾಪ ಕರ್ಮಾನುಸಾರವಾಗಿ ಕೊಡ್ತಾ ಇದ್ದೀನಿ, ನಂಗೆ ಗೊತ್ತಿದೆ, ಆದರೆ ಇದನ್ನು ಸ್ವಲ್ಪ ಬೇಗನೆ ಮುಗಿಸು, ಸತ್ಗುಣಗಳ ಕರ್ಕೊಂಡು ಹೋಗು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದಾಗಿ ಪರೀಕ್ಷಿತ ರಾಜ ಸ್ವಭಾವತಃದಿಂದ ಗುಣಾನುಸಾರವಾಗಿ ಪರಮಾತ್ಮ ಫಲವನ್ನು ಕೊಡುವುದರಿಂದ ಅವರ ಯೋಗ್ಯತೆಯನ್ನು ನೋಡಿಕೊಂಡು, ಅವರ ಗುಣಗಳನ್ನು ನೋಡಿಕೊಂಡು, ಆ ಸಮಯವನ್ನು ನೋಡಿಕೊಂಡು ಅವರಿಗೆ ಜೊತೆಯಲ್ಲಿ ವ್ಯವಹಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪೂರ್ವಗ್ರಹ ಇಲ್ಲ, ಪಕ್ಷಪಾತ ಪರಮಾತ್ಮನಲ್ಲಿ ಸರ್ವಥಾ ಪರಮಾತ್ಮನಲ್ಲಿ ಪಕ್ಷಪಾತ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಹಿಂದಕ್ಕೆ ಬಂದಿತ್ತು. ಪರೀಕ್ಷಿತ ರಾಜ ಇದೇ ಪ್ರಶ್ನೆಯನ್ನು ನಿಮ್ಮ ಅಜ್ಜ ಮಾಡಿದ್ದ, ಅಜ್ಜ ಅಲ್ಲ ಮುತ್ತಜ್ಜ ಮಾಡಿದ್ದ, ಅಥವಾ ಅಜ್ಜ ಅಂತ ತಿಳ್ಕೊಂಡಂತಾನೆ. ಪರೀಕ್ಷಿತ ರಾಜ ನಿಮ್ಮ ಅಪ್ಪ ಉತ್ತರ, ಅಭಿಮನ್ಯುವಿನ ಮಗನ ಅಭಿಮನ್ಯುವಿನಪ್ಪ ಅರ್ಜುನನ ಅಣ್ಣ ಧರ್ಮರಾಜ. ಆದ್ದರಿಂದಾಗಿ ನಿನ್ನ ಅಜ್ಜ ಕಜಿನ್ ಈ ಶಬ್ದ ಈಗಿನ ಕಾಲದ್ದು, ಒಂದು ಪ್ರಶ್ನೆಯನ್ನು ಇದೇ ರೀತಿಯಾಗಿ ಮಾಡಿದ್ದ. ಪರಮಾತ್ಮ ಹೀಗೇಕೆ ಮಾಡ್ತಾನೆ ಅಂತ ತಿಳ್ಕೊಂಡಂಥೇಳಿ, ಪರಮಾತ್ಮ ಯಾಕೆ ಪಾರ್ಶಾಲಿಟಿ ಮಾಡ್ತಾನೆ ಅಂತ ತಿಳ್ಕೊಂಡಂತಿರ್ತಕ್ಕಂಥದ್ದನ್ನು
ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಅವನಿಗೆ ಬಂದಿತ್ತು. ಆ ಪ್ರಶ್ನೆಗೆ ಅಲ್ಲಿ ಆ ಸಂದರ್ಭವನ್ನು ನನಗೆ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂತೇಳಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶುಕಾಚಾರ್ಯರು. ರಾಜಸೂಯ ಯಜ್ಞದಲ್ಲಿ ಯಾವಾಗ ಪರಮಾತ್ಮ ತನ್ನನ್ನು 100 ಸಲ ಬೈದಿರ್ತಕ್ಕಂಥ ಶಿಶುಪಾಲನ ತಲೆಯನ್ನು ಚಕ್ರ ಕಳಿಸಿ ತಲೆಯನ್ನು ಕತ್ತರಿಸ್ತಾನೆ. ಕತ್ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ಶಿಶುಪಾಲನ ಶರೀರದಿಂದ ಒಂದು ತೇಜ ಹೊರಟು ದೇವರಲ್ಲಿ ಸೇರಿಕೊಳ್ತದೆ. ಸೇರಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅದು ಎಲ್ಲರೂ ಕಾಣುವಂತೆ ಅದು ನನಗೆ ಬಹಳ ಸಂಶಯಾತ್ಮಕವಾಗಿ ನಡೆದಿದೆ. ದುಷ್ಟನಿಗೆ ಒಳ್ಳೆಯ ಫಲವನ್ನು ಯಾಕೆ ಕೊಟ್ಟ ಪರಮಾತ್ಮ? ಪರಮಾತ್ಮ ದುಷ್ಟರಿಗೆ ಕೆಟ್ಟ ಕೆಲಸವನ್ನು ಕೊಡ್ತಾನೆ, ಪಾಪ ಕೊಡ್ತಾನೆ, ಅವನಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಫಲಗಳನ್ನು ಕೊಡ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳ್ತೀರಲ್ಲ. ಇಲ್ಲಿವರು ವೈಷಮ್ಯ ನಿರ್ಗ್ರಹಣದಲ್ಲಿ ಅದನ್ನೇ ಹೇಳಿದ್ದೀರಲ್ಲ. ಪರಮಾತ್ಮ ಗುಣಗಳು ಆಯಾ ಕಾಲದಲ್ಲಿ ಆಯಾ ಗುಣಗಳಿಗೆ ಉನ್ನಾಹ ಕೊಡ್ತಾನೆ. ಅದರಿಂದ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳು ನಡೀತವೆ. ಒಂದು ಕಡೆಗೆ ಅತ್ಯಂತ ದುಷ್ಟರ ಕಾರ್ಯಗಳು ನಡೀತದೆ, ಒಂದು ಕಡೆ ಟೆರರಿಸ್ಟ್ ಕಾರ್ಯವೂ ನಡೀತದೆ, ಒಂದು ಕಡೆಗೆ ಸಜ್ಜನರ ಕಾಲವು ನಡೀತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರಲ್ಲ. ಹಾಗಾದರೆ ಅದಕ್ಕೆ ವಿರುದ್ಧ ಆಯ್ತಲ್ಲ ಇದು. ಯಾಕೆ ಅಂತ ತಿಳ್ಕೊಂಡು ಅಂತಂದರೆ ಭಗವಂತನ ಪರಮದ್ವೇಷಿ ಶಿಶುಪಾಲ ಅಂಥವನು ಭಗವಂತನ ಸಾಯುಜ್ಯ ಕ್ರಮವನ್ನು ಹೇಗೆ ಪಡೆದ? ಅಹೋ ಹಿ ಅತ್ಯದ್ಭುತಂ ಏತತ ದುರ್ಲಭ ಏಕಾಂತ್ಯನಾಮಪಿ. ಏಕಾಂತ ಭಕ್ತರಿಗೂ ಕೂಡ ಪರಮಾತ್ಮನ ಸಾಯುಜ್ಯ ಸಿಗೋದು ಬಹಳ ಕಠಿಣ. ಅಂಥದ್ದು ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷ. ಪರಮಾತ್ಮನನ್ನು ಸತತ ಚಿಂತನೆ ಮಾಡಿರ್ತಕ್ಕಂಥ, ಸತತ ನಿಂದೆ ಮಾಡಿರ್ತಕ್ಕಂಥ ಆ ಚೈದ್ಯನಿಗೆ, ಆ ಶಿಶುಪಾಲನಿಗೆ ಸಾಯುಜ್ಯ ಹೇಗೆ ಸಿಕ್ತು? ಇನ್ನು ಶಿಶುಪಾಲ ಏನೋಪ್ಪ ಒಳ್ಳೆ ಸಭಾದೊಳಗೆ ಬೈದಿದ್ದ, ಮೊದಲೆಲ್ಲ ಬಹಳ ಭಕ್ತ, ಅನೇಕ ರೀತಿಯ ಕೃಷ್ಣನ ವಿಶೇಷವಾದಂಥ ಪರಮಾತ್ಮನ ಆರಾಧನೆ ಮಾಡಿದ್ದ ಅಂತ ತಿಳ್ಕೊಂಡು ಅನ್ಬೇಕೇ ಇಲ್ಲ. ಆರಭ್ಯ ಖಲಭಾಷಣಾತ್ ಎಂದು ಮಾತನಾಡ್ಲಿಕ್ಕೆ ಬಂತು ತೊದಲು ನುಡಿ, ಅವತ್ತಿನಿಂದ ಕೃಷ್ಣನನ್ನು ನಿಂದೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇನ್ನು ವೇನನಿಗೆ ಪಾಪ ಮಾಡಿದ ಅಂತ ತಿಳ್ಕೊಂಡು ಅಂತೇಳಿ ಅಂಧನ ತಮಸ್ಸನ್ನು ಕೊಟ್ಟ ಅನ್ನೋ ಕಥೆ ನಾವು ಕೇಳ್ತೇವೆ. ಇಲ್ಲಿ ಶಿಶುಪಾಲನಿಗೆ ಅಂಧನ ತಮಸ್ಸೆ ಯಾಕೆ ಕೊಡಬಾರ್ದು? ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಮಾಡಿರ್ತಕ್ಕಂಥ ಸಂದರ್ಭ ಒಂದು. ಎರಡನೇದ್ದೇನು ಅಂತ ತಿಳ್ಕೊಂಡು ಅಂತಂದರೆ, ದೇವರನ್ನು ಇಷ್ಟು ಬೈದಿದ್ನಲ್ಲ, ಬಾಲ್ಯಕಾಲದಿಂದ ಅವನ ನಾಲಿಗೆ ಕುಷ್ಠರೋಗ ಯಾಕೆ ಹತ್ತಲಿಲ್ಲ? ಅವನಿಗೆ ಅಂಧನ ತಮಸ್ಸೆ ಯಾಕೆ ಆಗಲಿಲ್ಲ? ಎಲ್ಲರೂ ನೋಡುವಂತೆ ಆ ಕಾಲದಲ್ಲಿ ಪರಮಾತ್ಮನಿಗೆ ಸಾಯುಜ್ಯ ಮೋಕ್ಷವನ್ನು ಕೊಟ್ಟ ಅಂತ 3 ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಿಜವಾಗಿಯೂ ಧರ್ಮರಾಜನ ಮೊದಲನೇ ಪ್ರಶ್ನೆ ಶಾಸ್ತ್ರಕ್ಕೆ ಹೊಂದೋದಿಲ್ಲ. ಯಾಕೆಂತಿಕೊಂಡಂತಂದರೆ ನಿಯಮಾತ್ ಭುಂಜತೆ ಪುಂಭಿ ಧರ್ಮಫಲಂ ಮೃತೌ. ಧರ್ಮದ ಫಲ ಅಧರ್ಮದ ಫಲ ಇದೇ ಜನ್ಮದಲ್ಲಿ ಸಿಗಬೇಕು ಅಂತ ನಿಯಮವಿಲ್ಲ. ಸರ್ವಸಾಮಾನ್ಯವಾಗಿ ಈಗ ನಾವು ಪಡ್ತಕ್ಕಂಥ ಕಷ್ಟಗಳು ಸುಖಗಳು ನಮ್ಮ ಹಿಂದಿನ ಪುಣ್ಯ ಪಾಪಗಳ ಫಲಗಳು, ಹಿಂದಿನ ಜನ್ಮದ ಪುಣ್ಯ ಪಾಪದ ಫಲಗಳು. ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪದ ಫಲ ಮುಂದಿನ ಜನ್ಮದಲ್ಲಿ ಸಿಗ್ತದೆ. ಆದರೆ ಇದಕ್ಕೆ ಅಪವಾದನೂ ಇದೆ ಅಂತ ಹೇಳ್ತಾರೆ. ಕಶ್ಚಿದತ್ರಾಪಿ ಭುಜ್ಯೇತ ತಸ್ಮಾನ್ನ ಧರ್ಮಮಾಚರೇತ್. ಕೆಲವು ಸಲ ಅತ್ಯಂತವಾಗಿರ್ತಕ್ಕಂಥ ಅತ್ಯುತ್ಕಟೆ ಪುಣ್ಯಪಾಪೈ ಸದ್ಯೈವ ಫಲಮಶ್ನುತೆ. ಆಗಿಂದೀಗಲೇ ಪರಮಾತ್ಮನ ಕೆಲವು ಸಲ ಫಲವನ್ನು ಹೊಂತಾರೆ. ನಾವು ಎಷ್ಟೋ ಸಂದರ್ಭ ನೋಡಿದ್ದೇವೆ, ಅತೀ ದುಷ್ಟತನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆಗಿಂದಾಗಲೇ ಫಲವನ್ನು ಹೊಂದಿದ್ದನ್ನು ನಾವು ಕಂಡಿದ್ದೇವೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಬ್ಬ ಬಾಲಕನನ್ನು ಕರೆದುಕೊಂಡು ತಂದೆ ತಾಯಿಗಳು ಬಂದರು. ಹುಟ್ಟಿದಾಗಿನಿಂದಲೂ ಅನೇಕ
ರೋಗಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಅಶಕ್ತಿಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು. ಇಷ್ಟ ಒಂದು ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಮಠದಲ್ಲಿ ಇಟ್ಟುಕೊಂಡ್ರು ಸ್ವಾಮಿಗಳು. ಔಷಧ ಕೊಡಿಸಿದರು, ಗುಣ ಮಾಡಿದರು, ಪಾಠ ಹೇಳಿದರು, ನ್ಯಾಯ ವೇದಾಂತಗಳು ಭಾಳ ಚೆನ್ನಾಗಿ ಬರುವಂತೆ ಮಾಡಿದರು. ಆದರೆ ಯಾವುದೋ ಒಂದು ಕಾರಣದಿಂದ ಅಸಮಾಧಾನಗೊಂಡು ಸತ್ಯಧ್ಯಾನರನ್ನು ಬೈಲಿಕ್ಕೆ ಚಾಲು ಮಾಡಿದ. ಮಾಡ್ದ ಶ್ಲೋಕ ಕಟ್ಟಿ ಅವರನ್ನು ಬೈತಾ ಇದ್ದ. ಪಾಂಡಿತ್ಯ ಇತ್ತಲ್ಲ, ಮಹಾರೋಗ ಆಯಿತು. ಅತ್ಯುತ್ಕಟೈ ಫಲಂ ಪಾಪೈ, ಗುರುಗಳ ನಿಂದೆ ಮಾಡಿದ್ದಕ್ಕೆ ಇದೇ ಜನ್ಮದಲ್ಲಿ ಮಹಾರೋಗ ಅಂತಕೊಂಡಂಥದ್ದು ಕ್ರಮವಾಗಿ ದೇಹದ ಶಕ್ತಿ ಕಡಿಮೆಯಾಗಿ ಮ್ಯಾನಾಗಿ ಒಂದೊಂದು ಅವಯಗಳು ಕೊಳೆತು ಬೀಳ್ತದೆ. ಅಂಥ ವ್ಯಕ್ತಿಗಳನ್ನು ಯಾರು ಊರಾಗಿ ಇಟ್ಕೊಂಬಂಗಿಲ್ಲ, ಊರೊರಗೆ ಗುಡಿಸಲನ್ನ ಇಡ್ತಾರೆ. ಅವನು ಸತ್ತರೆ ಗುಡಿಸಲು ಸಹಿತವಾಗಿ ಬೆಂಕಿ ಎತ್ತಿಕೊಟ್ಟು ಅವನು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿತ್ತು. ಒಂದೊಂದಾಗಿ ಅವಯಗಳು ಕೈಗಳಿಗೆಲ್ಲ ಬೆರಳುಗಳು ಕೊಳುತ್ತು ಬಿದ್ದು ಹೋಗ್ಬಿಡ್ತವೆ. ಕೈ ಕೊಳುತ್ತದೆ, ಬಿದ್ದು ಗ್ಯಾಂಗ್ರೀನ್ ಆಗ್ತದೆ, ಬಿದ್ದು ಹೋಗ್ತದೆ. ಕಾಲು ಕೊಳುತ್ತದೆ, ಕಾಲು ಬಿದ್ದು ಹೋಗ್ಬಿಡ್ತದೆ. ಇಂಥ ರೋಗ ಆಯಿತು. ಯಾಕೆ? ಗುರುಗಳನ್ನು ನಿಂದೆ ಮಾಡಿದ್ದಕ್ಕೋಸ್ಕರ. ಇಂಥ ಈ ನೂರಾರು ಉದಾಹರಣೆಗಳು, ಗುರುಗಳ ದ್ವೇಷ ಮಾಡಿರ್ತಕ್ಕಂಥವರಿಗೆ, ಗುರುಗಳನ್ನು ಅನಾದರ ಮತ್ತು ಮಾಡಿರ್ತಕ್ಕಂಥವರಿಗೆ ಇಂಥ ನೂರಾರು ಘಟನೆಗಳು ಇವೆ. ನಮ್ಮ ಆಚಾರ್ಯಗೊಬ್ಬರು ಶಿಷ್ಯ ಏನೋ ಕಾರಣದಿಂದ ಯಾವಾಗಲೂ ದ್ವೇಷ ಮಾಡ್ತಕ್ಕಂಥವ್ರು. ಅವನ ಜೀವನದ ಮೇಲೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು, ಮೊದಲೇ ಹೆಂಡತಿ ಹೋದ್ಲು, ಎರಡನೇ ಹೆಂಡತಿ ಹೋದ್ಲು, ಮೂರನೇ ಹೆಂಡತಿ ಆದರೂ ಆಚಾರ್ಯ ಅವನಿಗೆ ಯೋಗಕ್ಷೇಮ ಅನನ್ಕೋದ್ದ ಇದ್ದಾಗ ಅವ್ನಿಗೆ ಹೋಗಿ ಸಹಾಯ ಮಾಡೋದು, ನಮ್ಮ ಕಡೆ ಕೊಟ್ಟು ಸಾಮಾನು ಹಣ ಧಾನ್ಯ ಕೊಟ್ಟು ಅವನ ಮನೆಗೆ ಮುಟ್ಟಿಸ್ ಬಂದು ಕರೆಸ್ತಾ ಇತ್ತು. ದೇವದ್ವೇಷಕ್ಕಿಂತಲೂ ಗುರುದ್ವೇಷ ಈಗಿಂದೀಗೆ ಫಲ ಕೊಡ್ತದೆ. ಆದ್ದರಿಂದಾಗಿ ಇವನಿಗೆ ಶಿಶುಪಾಲನಿಗೆ ಈಗಿಂದೀಗಲೇ ಫಲ ಸಿಗಬೇಕಾಗಿತ್ತು, ಅದ್ರ ಬದಲಾಗಿ ಸಾಯುಜ್ಯ ಮುಕ್ತಿ ಸಿಗ್ತಲ್ಲ. ಏನು ವಿಚಿತ್ರ ಇದು! ಅದರಿಂದ ಶಾಸ್ತ್ರ ಹೇಳ್ತದೆ, ಎಂದಿಗೂ ಪಾಪ ಮಾಡಲಿಕ್ಕೆ ಹೋಗಬೇಡಿ. ಗುರು ನಿಂದೆ ಮಾಡಬೇಡಿ, ತಂದೆ ತಾಯಿಗಳ ನಿಂದೆ ಮಾಡಬೇಡಿ, ದೇವರ ನಿಂದೆ ಮಾಡಬೇಡಿ, ಯಾರ ನಿಂದೆಯೂ ಕೂಡ ಮಾಡಬೇಡಿ. ಇನ್ನೊಬ್ಬರ ನಿಂದೆ ಮಾಡೋದು, ತಿರಸ್ಕಾರ ಮಾಡೋದು, ಅವ್ರು ಹೇಳಿದಂತೆ ಕೇಳದೇ ಇರುವುದು, ಅವ್ರಿಗೆ ಅಪಮಾನ ಮಾಡೋದು, ಅವ್ರು ಹೇಳಿದ್ದಂತೆ ಕೇಳಿಕೊಂಡದೇ ಅಧರ್ಮ ಮಾಡೋದು ಎಂದಿಗೂ ಸುಖ ಸಿಕ್ಕೋದಿಲ್ಲ. ನಾನು ಅನೇಕ ಜನರನ್ನು ನೋಡಿದ್ದೇನೆ, ಅರ್ಧಂಬರ್ಧ ಕಲಿತು ಹೋಗಿ ಗುರುಗಳನ್ನು ನಿಂದೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಜೀವನದ ಉದ್ದಕ್ಕೂ ಕಷ್ಟಪಟ್ಟದ್ದನ್ನು ನಾನು ನೋಡಿದ್ದೆ. ಈಗಿನ ಕಾಲಕ್ಕೆ ಬೇಕಾದಷ್ಟು ಉದಾಹರಣೆಗಳು. ಆದ್ದರಿಂದ ಈ ರೀತಿಯಾಗಿ ಮಾಡ್ತದೆ. ಅದಕ್ಕೋಸ್ಕರ ಈಗಿಂದೀಗಲೇ ಫಲ ಸಿಗ್ಬೋದಲ್ಲ ಅಂತ ತಿಳ್ಕೊಂಡಂತೆ ಧರ್ಮರಾಜನ ಪ್ರಶ್ನೆ ಇದೆ. ಈಗ ಕೃಷ್ಣ ಶಿಶುಪಾಲನನ್ನು ಕೊಲ್ಲಿಕ್ಕೆ ಕಾರಣ ಏನು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ತಾನೆ ಯಾವಾಗ? ಅವನಿಂದ ತನಗೆ ಭಯ ಇದೆ ಅಂತ ತಿಳ್ಕೊಂಡಂತಿದ್ರೆ ಕೊಲ್ತಾನೆ. ರಾಜ ಒಬ್ಬ ಶತ್ರುವನ್ನು ಇವನು ಇನ್ನೂ ಹೆಚ್ಚು ಶಕ್ತಿ ಮಾಡಿಕೊಂಡು ನನ್ನ ಮೇಲೆ ಆಕ್ರಮಣ ಮಾಡಿ ಆನಂತರ ನನ್ನ ಸೋಲಿಸಿ ನನ್ನನ್ನೇ ಸಂಹಾರ ಮಾಡ್ತಾನೆ ಬಾ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಆ ಭಯದಿಂದ ಕೊಲ್ಲಬೇಕು. ಕೃಷ್ಣನಿಗಂತೂ ಆ ಭಯ ಇಲ್ಲ. ಯಾಕೆ? ಕೃಷ್ಣನಿಗೆ ಪರಮಾತ್ಮನ ರಾಜ್ಯವನ್ನು ಕಸಿದುಕೊಳ್ತಕ್ಕಂಥವ್ರು ಯಾರು? ಅವನು ಸ್ವತಃ ಭಗವಂತನಾಗಿದ್ದಾನೆ. ಇನ್ನು ಅವನಿಗೆ ಬಾಲ್ಯದಿಂದಲೂ ನಿಂದೆಯನ್ನು ಮಾಡಿದ್ದರಿಂದಾಗಿ ಭಗವಂತನಿಗೇನು ಹಾನಿಯಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಹೊಡೆತನ ಬಡಿತನ ಇನ್ನೊಬ್ಬರನ್ನು ಕಡಿಯೋದಲ್ಲ, ನಾವು ದೇಹಾಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮಂಥವ್ರ ಕಡೆ ಈ ಕೆಲಸವನ್ನು ಮಾಡ್ತಾರೆ. ನಮ್ಮಂಥವ್ರು ಈ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾರೆ. ದೇಹಾಭಿಮಾನ ಇದ್ದಂಥವರಿಗೆ ನಿಂದೆ ಮತ್ತು ಅಪಮಾನ ಅಂತ ಅನ್ಕೊಂಡಂತ ಅನ್ನಿಸ್ತದೆ.
ಸಣ್ಣ ಸಣ್ಣ ಮಾತುಗೂ ಅಪಮಾನ. ಯಾಕೆ? ನಮಗೆ ದೇಹಾಭಿಮಾನ ಇರ್ತದೆ. ಅವರು ಬೈದದ್ದು ಈ ದೇಹಕ್ಕೆ, ಒಳಗಿದ್ದ ಆತ್ಮನಿಗಲ್ಲ. ಅವರು ಅಪಮಾನ ಮಾಡಿದ್ದು ಈ ದೇಹಕ್ಕೆ, ಒಳಗಿದ್ದ ಆತ್ಮನಿಗಲ್ಲ. ಆದರೆ ಪರಮಾತ್ಮನ ವಿಷಯದಲ್ಲಿ ಪ್ರಶ್ನೆನೇ ಇಲ್ಲ. ಪರಮಾತ್ಮನಿಗೆ ಇದು ಗೊತ್ತಿಲ್ಲೇನು? ಪರಮಾತ್ಮನಿಗೆ ಗೊತ್ತಿದೆ. ಪರಮಾತ್ಮ ಕೊಂದ ಏಕೆ ಮತ್ತೆ ಸದ್ಗತಿಯನ್ನು ಕೊಟ್ಟ ಏಕೆ? ಎನ್ನಿ ಬಂಧೋ ಅಭಿಮಾನೋಯಂ ತದ್ವದಾತ್ ಪ್ರಾಣಿನಾಂಬದ. ಒಬ್ಬನ ಇನ್ನೊಬ್ಬನನ್ನು ಕೊಲ್ಲಬೇಕಾಗಿದ್ದರೆ ತನ್ನ ದೇಹಾಭಿಮಾನದಿಂದ ಅವನು ಕೊಲ್ತಾನೆ. ಕೃಷ್ಣನಿಗೇನು ಹಾನಿ ಇತ್ತು? ಬೈಕೊಂಡು ನಿಂತುಕೊಂಡು ತನ್ನಬೇಕಾಗಿತ್ತು, ಕೊಲ್ಲಬೇಕಾಗಿತ್ತು. ಕೊಂದ ಮೇಲೆ ಸಾಯುಜ್ಯ ಮೋಕ್ಷವನ್ನು ಯಾಕೆ ಕೊಡಬೇಕಾಗಿತ್ತು ಅಂತನ್ನುವ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ನಾರದರು ಧರ್ಮರಾಜನ ಉತ್ತರ ಕೊಡ್ತಾರೆ. ಈ ಪ್ರಶ್ನೆ ಧರ್ಮರಾಜ ನಾರದನಿಗೆ ಮಾಡಿದ್ದಾನೆ. ನೋಡಿ, ಒಳಗಿಂದೊಳಗೆ ಎಷ್ಟು ಸಂವಾದಗಳಿವೆ. ಭಾಗವತ ಕೇಳಿ ಕೂತ್ಕೊಂಡವನು ಪರೀಕ್ಷಿತ, ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಅದನ್ನು ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಸಂವಾದದ ಶೈಲಿ ಭಾಗವತದ ಎಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶೈಲಿ ಇದೆ. ಅದಕ್ಕೆ ಭಾಗವತಕಾರರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಅಂತ ತಿಳ್ಕೊಂಡಂತ, ವೇದವ್ಯಾಸರು ಕೊಟ್ಟಿರ್ತಕ್ಕಂಥ ಉತ್ತರವೇನು, ನಾರದರು ಕೊಟ್ಟು ಉತ್ತರ ಏನು ಅಂತ ತಿಳ್ಕೊಂಡಂತಂದರೆ, ಶಿಶುಪಾಲ ಮತ್ತು ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ, ಇಲ್ಲಿ ಅವರು ಅಸುರರು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಕೊಲ್ಲಲಿಲ್ಲ, ಅವರನ್ನು ಉದ್ಧಾರ ಮಾಡಬೇಕಾಗಿತ್ತು ಅಂತ ಕೊಂದ. ಶಾಪದಿಂದ ಅವರಲ್ಲಿ ಅಸುರಾವೇಶ ಬಂದಿತ್ತು. ಆ ಅಸುರ ಇಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದ ಹೊರತು ಒಳಗಿರ್ತಕ್ಕಂಥ ವ್ಯಕ್ತಿ ಜಯವಿಜಯರು ಈ ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಜಯವಿಜಯರು ಏನು ಮಾಡಿದ್ರು ಅಂತಂದರೆ, ಸತತ ದ್ವೇಷವನ್ನು ಮಾಡ್ತಕ್ಕಂಥ ಆ ದೈತ್ಯರ ಜೊತೆಗಿದ್ರಲ್ಲ, ಒಬ್ಬ ವ್ಯಕ್ತಿ ದೋಷ ಮಾಡ್ತಕ್ಕಂಥ ವ್ಯಕ್ತಿ 24 ತಾಸು ಅವನ ಬಗ್ಗೆನೇ ದ್ವೇಷ ಮಾಡ್ತಾನೆ. ನಾವು ನಮ್ಮ ಶತ್ರುಗಳನ್ನು ಎಷ್ಟು ವಿಚಾರ ಮಾಡ್ತೀವಲ್ಲ, ಎಷ್ಟು ಸಲ ನೆನೆಸ್ತೀವಲ್ಲ, ಅಷ್ಟು ದೇವರನ್ನು ನೆನೆಸೋದಿಲ್ಲ ನಾವು. ಆದ್ದರಿಂದಾಗಿ ದ್ವೇಷದಿಂದ ಏಕಾಗ್ರತೆ ಬರ್ತದೆ. ಆ ಏಕಾಗ್ರತೆಯಿಂದ ಅಲ್ಲಿರ್ತಕ್ಕಂಥ ಜಯ ವಿಜಯರು ಭಕ್ತಿ ಮಾಡಿದರು, ಉದ್ಧತರಾದರು ಅಂತ ತಿಳ್ಕೊಂಡಂತೇಳಿ. ದ್ವೇಷದಿಂದ ಏಕಾಗ್ರತೆ ಬರ್ತದೆ. ಹಾಗಾದ್ರೆ ನಾವು ಭಕ್ತಿ ಮಾಡೋದು ಬದಲು ಭಾಳ ಕಷ್ಟ. ನಾವು ಇವತ್ತಿನಿಂದ ದೇವರಿಗೆ ದ್ವೇಷ ಮಾಡಲಿಕ್ಕೆ ಚಾಲು ಮಾಡೋಣ. ಸ್ವಲ್ಪ ಆರಾಮಾಗಿ ಕಾಮಕ್ರೋಧಾದಿಗಳು ನಮ್ಮಲ್ಲಿವೆ, ಮಾಡೋಣೇನು ಅಂತನ್ನೋ ಪ್ರಶ್ನೆಗೆ ಉತ್ತರವನ್ನು ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ಕೊಡ್ತಾರೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧಿಕತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.